ಹಾಯ್ ಗೈಸ್, ಇವತ್ ನೋಡ್ತಿರೋ ಮೂವಿ ಅದಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿ ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅವ್ರನ್ನ ನಿಲ್ಸಕ್ಕೆ ಅಂತ ತುಂಬಾ ಜನ ಇರ್ತಾರೆ. ಅಂದ್ರೆ ಅವ್ರ ಫ್ಯಾಮಿಲಿಯಿಂದನೋ ಇಲ್ಲ ಅಂದ್ರೆ ಅವ್ರ ಇರೋ ಪರಿಸ್ಥಿತಿನೋ ಫೈನಾನ್ಸಿಯಲ್ ಪ್ರಾಬ್ಲಮ್ ಅದಲ್ಲದೆ ಅವ್ರು ಒಂದಾಗ್ಲಿಲ್ಲ ಅಂದ್ರೆ ವಿಧಿ ಅಂತಾರೆ. ಏನೇನೋ ಇರುತ್ತೆ ರೀಸನ್ ಅವ್ರು ಒಂದಾಗದೇ ಇರೋಕೆ. ಬಟ್ ಆದ್ರೆ ಈ ಮೂವಿಲ್ ಬರಂಗೆ ಯಾರಿಗೂ ಕೂಡ ಆಗದೇ ಇಲ್ಲ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಕಾಲ ಲವ್ ಮಾಡ್ತಾರೆ ನಮ್ ಸ್ಟೋರಿ ಹೀರೋ ಹೀರೋಯಿನ್. ನೀವು ಕೇಳಿದ್ರೆ ನಿಜಲ್ಲೂ ಸಾಧ್ಯ. ಈ ಮೂವಿಲಿ ಒಂದು ಲೇಕ್ ಹೌಸ್ ಇದೆ. ಆ ಲೇಕ್ ಹೌಸ್ ಎದುರುಗಡೆ ಒಂದು ಪೋಸ್ಟ್ ಬಾಕ್ಸ್ ಇದೆ. ಆ ಪೋಸ್ಟ್ ಬಾಕ್ಸ್ ಅಲ್ಲಿ ಏನೇ ಲೆಟರ್ ಹಾಕಿದ್ರು ಫ್ಯೂಚರ್ ಅಲ್ಲಿರೋ ಹೀರೋಯಿನ್ಗೂ ಪಾಸ್ಟ್ ಅಲ್ಲಿರೋ ಹೀರೋಗೂ ಆ ಲೆಟರ್ ಬಂದ್ ಸೇರ್ಕೊಳ್ಳುತ್ತೆ. ಸೊ ಇದರಿಂದ ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಆದ್ರೆ ಒಬ್ರಿಗೊಬ್ರು ನೋಡ್ಕೊಳ್ಳೋದೇ ತುಂಬಾ ಪರಿಸ್ಥಿತಿ ಆಗ್ಬಿಡುತ್ತೆ. ಸೊ ಇವ್ರಿಬ್ರು ಲವ್ ಸ್ಟೋರಿ ಯಾವ ತರ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈ ಮೂವಿ ಪೂರ್ತಿ ನೋಡ್ಬೇಕು. ಅದಲ್ಲದೆ ಈ ಮೂವಿಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಏನಂತಂದ್ರೆ ನಮ್ ಹೀರೋ ಅವನ್ ಸ್ಟೋರಿನ ಅವ್ನ್ ಹೇಳ್ಕಂತ ಇರೋ ತರ ಯಾವ ತರ ಇರುತ್ತೆ ಹೇಳಿದ್ರೆ ಹೆಂಗಿರುತ್ತೋ ಆ ತರ ನಾನು ಡಿಫ್ರೆಂಟ್ ಆಗಿ ವಾಯ್ಸ್ ಓವರ್ ಮಾಡಿದೀನಿ. ಸೊ ಇದು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಹೆಂಗಿತ್ತು ಅಂತ ಹೇಳಿ. ಆಮೇಲೆ ನೀವು ಚಾನಲ್ ಹೊಸದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾಲಿ ಫಾಲೋ ಮಾಡಲಿಲ್ಲ ಮಾಡ್ಕೊಳ್ಳಿ. ಹಂಗೆ ನೀವು ಲೈಕ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೈಪ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಸ್ವಲ್ಪ ಕೊಟ್ಬಿಟ್ರೆ ನನಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೂವಿ ಹೆಸರು ದಿ ಲೇಕ್ ಹೌಸ್. ಹಾಯ್, ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದ್ ಲವ್ ಸ್ಟೋರಿನ ನಿಮ್ಗೆ ಹೇಳ್ತಾ ಇದೀನಿ. ನನ್ನ ಹೆಸರು ಅಲೆಕ್ಸ್ ಅಂತ. ಒಂದ್ ಚೆನ್ನಾಗಿರೋ ಲೇಕ್ ಹೌಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಣ್ಗಳು ಇಟ್ಕೊಂಡು ಏನೋ ಒಂದ್ ಮಿಸ್ ಮಾಡ್ಬಿಡ್ತೀನಿ ಅಂತ ಬಿಟ್ಟು ಹೋಗ್ತಾರ. ಈ ಹುಡುಗಿ ಹೆಸರೇ ಕೇಟ್ ಅಂತ. ಇವಳು ಯಾರು ಅಲ್ಲ, ನಾ ಇಷ್ಟ ಪಡ್ತಾರ ಹುಡುಗಿ. ಏನಕ್ಕೆ ಫೀಲ್ ಮಾಡ್ತಾ ಇದ್ದಾಳೆ ಅಂದ್ರೆ ಇವಳಿಗೆ ಇಷ್ಟ ಈ ಲೇಕ್ ಹೌಸ್ ಇದಿಲ್ಲ, ಇವಳಿಗೆ ತುಂಬಾ ಇಷ್ಟ. ಬಟ್ ಎಲ್ಲಾ ಟೈಮು ಅವ್ರು ಅನ್ಕೊಂಡಂಗ ಆಗ್ಬಿಡ್ತಾ. ನಾವ್ ಅನ್ಕೊಂಡಂಗಂತೂ ಯಾವತ್ತೂ ಆಗದೇ ಇಲ್ಲ. ಎಲ್ಲಾನು ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಆ ತರ ಇರ್ಬೇಕಾದ್ರೆ ಇವಳಿಗಿರೋ ಒಂದ್ ಪರಿಸ್ಥಿತಿಯಿಂದ ಈ ಜಾಗ ಬಿಟ್ಬಿಟ್ಟು ಚೇಂಜ್ ಮಾಡೋ ಸಿಚುವೇಶನ್ ಆಗಿದೆ. ಸೊ ಈ ಜಾಗನ ಬಿಟ್ಬಿಟ್ಟು ಹೋಗ್ತಾ ಇದ್ದಾಳೆ. ಬಟ್ ಅವಳು ಹೆಂಗಪ್ಪ ಈ ಜಾಗ ಬಿಟ್ಬಿಟ್ಟು ಹೋಗ್ಲಿ ಅಂತ ಹೋದ್ರೆ ಆ ಟೈಮಲ್ಲಿ ಈ ಜಾಗದಲ್ಲೇ ನಾ ಇರ್ತೀನಪ್ಪ ಅಂತ ಖುಷಿಯಾಗಿ ನಾ ಬಂದೆ. ಅವತ್ತು ಸ್ಟಾರ್ಟ್ ಆಯ್ತು ನನ್ನ ಲವ್ ಸ್ಟೋರಿ. ಅವಳು ಯಾಕೆ ಆ ಜಾಗ ಬಿಟ್ಬಿಟ್ಟು ಹೋದ್ಲು ಅಂದ್ರೆ ಅವಳು ಒಂದು ಸ್ಟೂಡೆಂಟ್ ಆಗಿರೋ ಡಾಕ್ಟರ್ ಆಗಿದ್ಲು. ಬಟ್ ಆದ್ರೆ ಈಗ ಒಳ್ಳೆ ಜಾಬ್ ಸಿಕ್ಕಿ ಬೇರೆ ಜಾಗಕ್ಕೆ ಹೋಗ್ಬೇಕಾಗಿತ್ತು, ಹೊಟ್ಟೋದ್ಲು. ಬಟ್ ಎಲ್ಲಾ ಕರೆಕ್ಟ್ ಆಗಿ ನಡೀತಿದ್ರು. ಅವಳ ಫೇಸ್ ಅಲ್ಲಿ ಮಾತ್ರ ಯಾವಾಗ್ಲೂ ಒಂದು ಸ್ಯಾಡ್ನೆಸ್ ಇದ್ದೇ ಇರ್ತಿತ್ತು. ಮುಖದಲ್ಲಿ ಯಾವಾಗ್ಲೂ ಬೇಜಾರಾಗಿ ಇರ್ತಿದ್ಲು. ಬಟ್ ಇವಳ ಕತೆ ಈ ತರ ಆದ್ರೆ ನಾನೊಂದು ಆರ್ಕಿಟೆಕ್ಟ್. ನನಗೆ ರೀಸೆಂಟ್ ಆಗಿ ಒಂದು ದೊಡ್ಡದಾಗಿರೋ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಅದನ್ನ ನಾನು ಎಲ್ಲಾ ರೀತಿ ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೆ. ಸೊ ಹಿಂಗ್ ಮಾಡ್ಬೇಕಾದ್ರೆ ಒಂದ್ ಹುಡುಗಿ ಬರ್ತಾ ಇದ್ಲು. ಇವಳ ಹೆಸರು ಏನು ಅಂದ್ರೆ ಮೋನಾ ಅಂತ. ಇವಳು ಯಾವಾಗ್ಲೂ ನನ್ನ ಹಿಂದೆನೇ ಸುತ್ತಾ ಇರ್ತಾಳೆ. ಅವಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ನಾನು ಇರೋ ಮನೇನ ಅವಳಿಗೆ ಇಷ್ಟ ಆಗಿಲ್ಲ. ಏನಕ್ಕೆ ಅಂದ್ರೆ ಸುತ್ತಮುತ್ತ ಫುಲ್ ಗ್ಲಾಸೇ ಇದೆ, ಅದ್ರಲ್ಲಿ ಒಂದು ಪ್ರೈವಸಿನೇ ಇರಲ್ಲ ಅಂತ ತುಂಬಾ ವಿಷಯ ಹೇಳ್ತಾ ಇದ್ಲು. ಬಟ್ ಅವಳು ಹೇಳದ್ದು ನೋಡಕ್ ಲಾಜಿಕ್ ಆಗಿದ್ರು. ಬಟ್ ನನಗಿರೋ ಸಿಚುವೇಶನ್ಗೂ ಆ ಮನೆಗೂ ಇರೋ ಕನೆಕ್ಷನ್ಗೂ ಅವಳು ಅರ್ಥ ಮಾಡ್ಸಕ್ ಆಗೋದಿಲ್ಲ. ಸೊ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ. ಅದ್ರ ಬಗ್ಗೆ ಹಂಗೆ ಯೋಚನೆ ಮಾಡ್ತಾ ಮನೆಗೆ ಹೋದ್ಬಿಟ್ಟು ಅಲ್ಲಿ ಪೋಸ್ಟ್ ಬಾಕ್ಸ್ ಅಲ್ಲಿ ಒಂದು ಪೋಸ್ಟ್ ಬಂದಿತ್ತು. ಸರಿ ಅದನ್ನ ಹಂಗೆ ಎತ್ಕೊಂತ ಮನೆಗೆ ಹೋದೆ. ಒಳಗ್ ಕೂತ್ಕೊಂಡು ಓದ್ತಾ ಇದ್ದೆ. ಸೊ ಅದ್ರಲ್ಲಿ ಒಂದು ಹುಡುಗಿ ಲೆಟರ್ ಬರೆದಿದ್ಲು. ಡಿಯರ್ ಟೆನೆಟ್, ಈ ಸುಂದರವಾಗಿರೋ ಮನೆಯೊಳಗೆ ನಿಮ್ಗೂ ಆ ಭಾಗ್ಯ ಸಿಗ್ತಾ ಇದೆ ಈ ಮನೆಯಲ್ಲಿ ವಾಸ ಮಾಡಕ್ಕೆ ಅನ್ನೋದನ್ನ ಕೇಳಕ್ಕೆ ನಂಗೆ ತುಂಬಾ ಸಂತೋಷವಾಗಿದೆ. ಇದಕ್ಕಿಂತ ಮುಂಚೆ ನಾನು ಕೂಡ ಇಲ್ಲೇ ಇದ್ದೆ. ನಮ್ದು ಏನ್ ಒಂದು ರಿಕ್ವೆಸ್ಟ್ ಅಂತಂದ್ರೆ ಈ ಅಡ್ರೆಸ್ ನಾನು ತುಂಬಾ ಜಾಗದಲ್ಲಿ ಕೊಟ್ಬಿಟ್ಟಿದೀನಿ. ಸೊ ಏನಾದ್ರು ಒಂದು ಲೆಟರ್ ಬಂತು ಅಂದ್ರೆ ಪ್ಲೀಸ್ ನನ್ ಹೆಸರಲ್ಲಿ ಬಂದಿರೋ ಲೆಟರ್ನ ನನಗೆ ಈ ಕೊಟ್ರ ಅಡ್ರೆಸ್ ಒಳಗೆ ಕಳಿಸ್ಬಿಡಿ ಅಂತ ಒಂದು ಹುಡುಗಿ ಕೇಳ್ಕೊಂಡಿದ್ಲು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಲೈನ್ ಇತ್ತು. ಆ ಲೈನ್ ಅಲ್ಲಿ ನಾನು ಒಳಗಡೆ ಬರ್ಬೇಕಾದ್ರೆ ನಾಯಿ ಕಾಲ್ ಹೆಜ್ಜೆ ಹೆಂಗಿರುತ್ತೋ ಆ ತರ ಒಂದು ಕಾಲ್ ಹೆಜ್ಜೆ ಇತ್ತು ಪೇಂಟ್ ಅಲ್ಲಿ. ಅದಲ್ಲದೆ ಮೇಲ್ಗಡೆ ಒಂದು ಬಾಕ್ಸ್, ಬಾಲ್ಕನಿ ಮೇಲೆ ಒಂದು ಬಾಕ್ಸ್ ಇತ್ತು, ಖಾಲಿ ಬಾಕ್ಸ್. ಒಳಗಡೆ ಐಟಮ್ ಇತ್ತು, ಗೊತ್ತಿಲ್ಲ. ಸೊ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಜಾಸ್ತಿ ತಪ್ಪಾಗಿ ತಿಳ್ಕೊಕ್ ಹೋಗ್ಬಿಡಿ, ಥ್ಯಾಂಕ್ ಯು ಅಂತ ಹಾಕಿದ್ಲು. ನಾನು ಯೋಚನೆ ಮಾಡಿದೆ ಏನೋ ಕಾಲ್ ಹೆಜ್ಜೆನ ಅಂದ್ಬಿಟ್ಟು ವಾಪಸ್ ಹೋಗಿ ಚೆಕ್ ಮಾಡಿದೆ. ಸೊ ಅಲ್ಲಿ ಇರ್ಲೇ ಇರ್ಲಿಲ್ಲ. ಅಯ್ಯೋ ಕಾಲ್ ಹೆಜ್ಜೆ ಅಂತ ಹೇಳ್ತಾವಳೆ, ಇಲ್ಲಿ ಏನು ಇಲ್ವಲ್ಲ ಅಂತ ಅನ್ಕೊಂಡು ನಾನ್ ಫೀಲ್ ಮಾಡಿದೆ. ಸರಿ ಬಾಕ್ಸ್ ಇರ್ಬೇಕು ಅಂದ್ಬಿಟ್ಟು ಬಾಕ್ಸ್ ಚೆಕ್ ಮಾಡಕ್ಕೆ ಬಾಕ್ಸು ಇಲ್ಲ. ನನ್ಗೆ ಒಂಥರ ವಿಚಿತ್ರ ಅನ್ಸ್ತು. ಈ ಹುಡುಗಿ ಏನ್ ಕುಡಿದು ಪಡೆದ ಏನೋ ಮಾಡ್ತಿದ್ದಾಳ ಅಂತ. ಆಮೇಲೆ ಹಿಂಗೆ ಮನ್ಗಿದ್ದೆ. ನನ್ಗೇನೋ ಒಂದು ವಿಷಯ ಫ್ಲಾಶ್ ಆಯ್ತು. ಏನಂತಂದ್ರೆ ಆ ಹುಡುಗಿ ಹೇಳ್ತಾ ಇದ್ದಾಳೆ ನಾನು ಆಲ್ರೆಡಿ ಇದ್ದೆ, ನೀವ್ ಇರೋದು ನಂಗೆ ತುಂಬಾ ಖುಷಿ ಆಗ್ತಿದೆ, ನಾನ್ ಮಿಸ್ ಮಾಡ್ತೀನಿ ಏನೇನೋ ಹೇಳಿದ್ಲು. ಅದಂಗೆ ನಾನೇ ಇವಾಗ ಈಗ ತಾನೇ ಮನೆ ತಗೊಂಡು ರೆನೋವೇಟ್ ಮಾಡ್ತಾ ಇದೀನಿ. ಇವಳು ಹೇಳೋದ್ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ನಾನ್ ತಿಳ್ಕೊಂಡೆ. ಸರಿ ಬಿಡು ಅಂತ ಅನ್ಬಿಟ್ಟು ತಲೆಗೆ ಇಟ್ಕೊಂಡಿದ್ದೆ. ಅಲ್ಲಿ ಆ ಕಡೆ ಜಾಗದಲ್ಲಿ ಪೇಂಟ್ ಮಾಡ್ತಾ ಇದ್ದೆ. ಪೇಂಟ್ ಮಾಡ್ಬೇಕಾದ್ರೆ ಅದ್ ಯಾ ಕಡೆಯಿಂದನೂ ಒಂದ್ ನಾಯಿ ಬಂದ್ಬಿಟ್ಟು ಪೇಂಟ್ ನ ತುಳ್ಕೊಂಡು ಮನೆಯೊಳಗೆ ಓಡೋಗ್ಬಿಡ್ತು. ಇರು ಅಂತ ಅನ್ಬಿಟ್ಟು ನಾ ತಡಿಯಕ್ ಹೋದೆ. ಅಷ್ಟ್ರಲ್ಲಿ ನನಗೆ ರಿಯಲೈಸ್ ಆಗಿದ್ದು ಒಂದೇ ವಿಷಯ. ಅವಳು ಹೇಳ್ದಂಗೆ ಒಂದ್ ಡಾಗ್ದು ಕಾಲ್ ಹೆಜ್ಜೆ ಬಂತು ಅಂತ. ಇದು ನೋಡ್ಬಿಟ್ಟು ನಂಗೆ ಶಾಕ್ ಆಯ್ತು. ಅಲ್ಲ ಇವಳಿಗೆ ಹೆಂಗೆ ನಡೀತಿರೋ ವಿಷಯ ಆಲ್ರೆಡಿ ಗೊತ್ತಾಗ್ಬಿಡ್ತು ಇವಳಿಗೆ ಅಂತ ನಾ ಯೋಚನೆ ಮಾಡಿದೆ. ಇದು ನಂಗೆ ಒಂಚೂರು ಅರ್ಥ ಆಗ್ಲಿಲ್ಲ. ನಾ ಇಲ್ಲಿ ಈ ತರ ಇರ್ಬೇಕಾರೆ ನನ್ ಕೇಟಿದಳಲ್ಲ, ಅವಳು ಆಫೀಸ್ ರಜಾ ಹಾಕ್ಬಿಟ್ಟು ವ್ಯಾಲೆಂಟೈನ್ಸ್ ಡೇ ಮಾಡ್ತಾ ಇದ್ಲು. ಸೊ ಯಾವಾಗ್ಲೂ ಪಾರ್ಟ್ನರ್ ಜೊತೆನೆ ಇರ್ಬೇಕು ಅಂತ ಲಾಜಿಕ್ ಏನಿಲ್ಲ. ಅವ್ರ ಅಮ್ಮನ ಜೊತೆ ಅವಳು ಎಂಜಾಯ್ ಮಾಡ್ತಾ ಒಂದ್ ಜಾಗದಲ್ಲಿ ಕುತ್ಕೊಂಡು ಏನೋ ಬಗ್ಗೆ
ಬಗ್ಗೆ ಮಾತಾಡ್ತಾ ಇದ್ಲು. ಹಿಂಗಿರ್ಬೇಕಾದ್ರೆ ಸಡನ್ ಆಗಿ ಒಂದ್ ದೊಡ್ಡ ಆಕ್ಸಿಡೆಂಟ್, ಯಾರಿಗೋ ಒಬ್ರಿಗೆ ದೊಡ್ಡದಾಗಿ ಸ್ವಲ್ಪ ಏಟ್ ಆಗೋಯ್ತು. ಇವಳು ಹೇಳಲೇಬೇಕಾ, ಅವಳು ಡಾಕ್ಟ್ರು ಬಿಡ್ತಾಳ, ಓಡೋಗ್ಬಿಟ್ಟು ಕಾಪಾಡಕ್ ತುಂಬಾ ಟ್ರೈ ಮಾಡಲು. ಬಟ್ ಆದ್ರೆ ಅವರು ಜೀವಂತವಾಗಿ ಉಳಿಯಲಿಲ್ಲ, ಸತ್ತೋಗ್ಬಿಟ್ರು. ಇದು ತುಂಬಾ ಎಫೆಕ್ಟ್ ಮಾಡ್ಬಿಡ್ತು ಕೇಟ್ಗೆ. ಅದರಿಂದ ಅವಳಿಗೆ ಮೆಂಟಲಿ ಸ್ವಲ್ಪ ಅಫೆಕ್ಟ್ ಆಗಿದ್ರಿಂದ, ಯಾಕೆಂದ್ರೆ ಅವಳ ಕೈಯಾರೆ ನೋಡ್ತಿರೋ ಸಾವು ಅದೇ ಅಲ್ವಾ, ಅದನ್ನ ಅವಳು ತಡ್ಕೊಳಕ್ ಆಗ್ಲಿಲ್ಲ. ಇವಳು ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ ನೋಡ್ಬಿಟ್ಟು ಅಲ್ಲಿರೋ ಡಾಕ್ಟ್ರೇ ಹೇಳಿದ್ರು, ನೀ ಈ ತರ ಇರೋದ್ ಚೆನ್ನಾಗಿಲ್ಲ, ಆಬ್ವಿಯಸ್ಲಿ ನೀ ಮಾಡಿದ ತಪ್ಪೇನಲ್ಲ, ನಿನಗ್ ಸೇವ್ ಮಾಡಕ್ ಆಗ್ಲಿಲ್ಲ ಒಪ್ಕೋತೀನಿ, ಬಟ್ ಆದ್ರೆ ನೀನ್ ಈ ತರ ಇರೋದ್ ಚೆನ್ನಾಗಿಲ್ಲ, ನೀನು ಸ್ವಲ್ಪ ದಿನ ಲೀವ್ ಹಾಕ್ಬಿಟ್ಟು ಸ್ವಲ್ಪ ಮೈಂಡ್ ನ ಫ್ರೆಶ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇವಳು ಕೂಡ ಲೀವ್ ಹಾಕಿ ಎಲ್ಲೋ ಒಂದ್ ಪ್ಲೇಸ್ ಬಂದ್ಲು. ಅವಳು ಎಲ್ಲಿಗೆ ಬರ್ತಾಳ ನಿಮ್ಗೂ ಗೊತ್ತಲ್ಲ, ಅವಳು ಬಂದಿದ್ ಪ್ಲೇಸ್ ಅವಳಿಗೆ ಇಷ್ಟ ಆಗಿರೋ ಲೇಕ್ ಹೌಸ್. ಇಲ್ಲಿ ಬಂದ್ಮೇಲೆ ನೀವ್ ಅನ್ಕೋತೀರಾ, ಇಷ್ಟ ಬೇಕಾಗ ಒಬ್ರಿಗೊಬ್ರು ಮೀಟ್ ಆಗಿರ್ತೀರಲ್ವಾ ಅಂತ. ಬಟ್ ಆದ್ರೆ ಆ ತರ ಆಗ್ಲೇ ಇಲ್ಲ, ಅಲ್ಲಿ ಯಾರು ಇರ್ಲಿಲ್ಲ. ಅದೇ ಹೆಂಗೆ ಅಂತ ಅನ್ಬಿಟ್ಟು ಅಲ್ಲೋಗಿ ಪೋಸ್ಟ್ ಬಾಕ್ಸ್ ತೆಗೆದ್ಲು. ಆ ಬಾಕ್ಸ್ ಒಳಗೆ ನನ್ ಲೆಟರ್ ಇತ್ತು. ಏನು ಯಾರು ಇಲ್ಲ ಅಂತೀಯ, ನಿನ್ ಲೆಟರ್ ಇತ್ತು ಅಂತೀಯ, ಏನ್ ಹೇಳ್ತಿದ್ಯಾ ಅಂದಾಗ ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ವಾ, ಒಂದ್ ನಿಮಿಷ ಇನ್ ಸ್ವಲ್ಪ ಹೊತ್ತು ಆತಾಗ್ಬಿಡುತ್ತೆ. ಆ ಲೆಟರ್ ಬಾಕ್ಸ್ ಅಲ್ಲಿ ಎತ್ಕೊಂಡು ನಾ ಬರ್ದಿರೋ ಲೆಟರ್ ನ ಓದ್ತಾ ಇದ್ಲು. ಡಿಯರ್ ಕೆನೆಟ್, ನೀವ್ ಹೇಳ್ದಂಗೆ ನಾನ್ ಕೂಡ ಇವಾಗ ತಾನೇ ಈ ಮನೆನ ತಗೊಂಡೆ, ಇದಕ್ಕಿಂತ ಮುಂಚೆ ಯಾರು ಕೂಡ ಈ ಮನೆನ ತಗೊಳಕಲ್ಲ ಯೋಚನೆ ಕೂಡ ಮಾಡಿಲ್ಲ. ಸೊ ನೀವ್ ಹೇಳ್ದಂಗೆ ಯಾರು ಇಲ್ಲಿ ವಾಸವಾಗೇ ಇದ್ದಿರ್ಲಿಲ್ಲ. ನನ್ಗನ್ಸುತ್ತೆ ನೀವು ಮಿಸ್ಟೇಕ್ ಮಾಡ್ಕೊಂಡು ಪಕ್ಕದಲ್ಲಿರೋ ಒಂದು ಅಪಾರ್ಟ್ಮೆಂಟ್ ಗಳಿದಾವೆ, ಅಲ್ಲಿಗೆ ಹೋಗ್ಬೇಕಾಗಿರೋ ಲೆಟ್ರು ನೀವು ಕಳಿಸಿರೋ ಪರ್ಸನ್ ಇಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ ಅಂತ ನಾ ಅನ್ಕೊಂತೀನಿ. ಯಾಕಂದ್ರೆ ಈ ಪ್ಲೇಸ್ ಅಲ್ಲಿ ಯಾರು ಕೂಡ ಇರ್ಲಿಲ್ಲ ಅಂತ ಅನ್ಬಿಟ್ಟು ನಾನು ಲೆಟರ್ ಹಾಕಿದೆ. ಸೊ ಅದಾದ್ಮೇಲೆ ಅವಳು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಲು, ಏನ್ ಹೇಳ್ತಾ ಇದಾರೆ ಅಂದ್ಬಿಟ್ಟು ವಾಪಸ್ ರಿಪ್ಲೈ ಹಾಕಿದ್ಲು. ಅದಾದ್ಮೇಲೆ ನಾನು ಅದನ್ನ ಓದ್ದೆ. ಇಲ್ಲ ನೀವ್ ಅನ್ಕೊಂಡಿರೋದು ತುಂಬಾ ತಪ್ಪು, ಯಾಕೆಂದ್ರೆ ನಾ ಈ ಪ್ಲೇಸ್ ಅಲ್ಲಿ 1 ವರ್ಷ ಮೇಲಿದೀನಿ, ಅದಲ್ದೆ ನೀವ್ ಹೇಳಿದ್ರಲ್ಲ ಅಪಾರ್ಟ್ಮೆಂಟ್ ಅದು ಪಕ್ಕದಲ್ಲೇ ಇರೋದು, ನಾ ಕೂಡ ಅಲ್ಲೇ ವಾಸವಾಗಿದ್ದೀನಿ ಅಂತ ಅನ್ಬಿಟ್ಟು ಎಷ್ಟೊಂದ್ ವಿಷಯನ ಹೇಳಿದ್ಲು. ಬಟ್ ಅವಳು ಹೇಳಿದ ಜಾಗ ಬೇರೆ. ಇಷ್ಟೆಲ್ಲ ಡೀಟೇಲ್ ಕೊಟ್ಬಿಟ್ಟು ಲಾಸ್ಟ್ ಒಂದ್ ವಿಷಯ ಹೇಳಿದ್ಲು. ನನಗದು ಕೇಳ್ಬಿಟ್ಟು ಶಾಕಿ ಆಗೋಯ್ತು. ಏನಂತಂದ್ರೆ ಇದು ಇಸ್ವಿ 2006 ಅಂತ ಹೇಳಿದ್ಲು. ಇದನ್ನ ನಾನು ಓದ್ಬಿಟ್ಟು ನನಗೆ ತಲೆನೇ ಕೆಟ್ಟೋಯ್ತು. ಏನ್ ಹೇಳ್ತಾ ಇದ್ರು 2006 ಅಂತ. ನನಗೆ ಯಾಕೋ ಇವಳೇನೋ ನನ್ನ ರೇಗಿಸ್ತಿದ್ದಾಳೆ, ಅವಳು ನಿಜವಾಗಿರೋ ಟೈಮ್ ನ ಹೇಳ್ತಾ ಇಲ್ಲ ಅಂತ ಅನ್ಬಿಟ್ಟು ನಾ ತಿಳ್ಕೊಂಡೆ. ಇದನ್ನ ನಾರ್ಮಲ್ ತಗೊಂಡೆ. ಸರಿ ಬಿಡು, ಇವಳು ಕೊಟ್ರ ಅಡ್ರೆಸ್ ಇದೆ, ನಾನೇ ಹೋಗಿ ಮೀಟ್ ಮಾಡ್ಬಿಟ್ಟು ಕೇಳ್ಬಿಡೋಣ ಅಂತ ಅನ್ಬಿಟ್ಟು ಪ್ಲಾನ್ ಬಂತು. ಸರಿ, ಅದು ಹೋಗಿದ್ ಮುಂಚೆ ನಾನು ಫ್ಯಾಮಿಲಿ ಮೀಟ್ ಮಾಡೋಣ ಅಂತ ಹೋದೆ. ಏನಂತಂದ್ರೆ ನನ್ನ ಫ್ಯಾಮಿಲಿಗೂ ನನ್ಗೂ ಆಗ್ ಬರಲ್ಲ, ಅದಲ್ದೆ ಮೇನ್ ಆಗಿ ನಮ್ಮ ಅಪ್ಪಂಗೂ ನಂಗೂ ಆಗ್ ಬರಲ್ಲ. ನಮ್ಮ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ಒಂದು ಆರ್ಕಿಟೆಕ್ಟರ್, ಡಿಸೈನರ್, ತುಂಬಾ ವಿಷಯದಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ. ಬಟ್ ಆದ್ರೆ ಅವ್ರಿಗೂ ನನ್ಗೂ ಆಗ್ಬಾರ್ದು ಏನಂದ್ರೆ ಅವ್ರು ತುಂಬಾ ವಿಷಯದಲ್ಲಿ ಕಂಟ್ರೋಲ್ ಮಾಡ್ತಾರೆ. ಕಂಟ್ರೋಲ್ ಮಾಡೋದಲ್ದೆ ಅವ್ರು ಹೇಳಿದ್ದೇ ಮಾಡ್ಬೇಕು, ಅವ್ರು ಹೇಳ್ದಂಗೆ ನಡ್ಕೊಬೇಕು. ಈ ತರ ನನಗೆ ಹಿಡಿಸ್ಲಿಲ್ಲ. ಸೊ ಅದರಿಂದ ಬೇಡ ಅಂತ ಅಂದ್ಬಿಟ್ಟು ನಾ ದೂರ ಆಗ್ಬಿಟ್ಟೆ. ಯಾವಾಗ್ಲೂ ಒಂದ್ಸರಿ ಬಂದ್ಬಿಟ್ಟು ನೋಡ್ಕೊಂಡು ಮಾತಾಡ್ಕೊಂಡು ಹೋಗಿನಿ. ಹಿಂಗಿರ್ಬೇಕಾರೆ ನನಗೊಬ್ಬ ತಮ್ಮ ಬೇರೆ ಇದ್ದಾನೆ. ಅವ್ನ್ ಹಿಂಗೆ ಇದಾನೆ ಅಂದ್ರೆ ನಮ್ಮಪ್ಪ ಕೂತ್ಕೋತಾನೆ, ನಿಂತ್ಕೋತಾನೆ. ನಾನು ತುಂಬಾ ಸರಿ ಹೇಳಿ ಕಳಿಸ್ಬಿಟ್ಟೆ, ಯಾಕೋ ಈ ತರ ಇರ್ಬೇಡ ಕಣೋ ಅಂತ ಏನೇನೋ ಹೇಳ್ದೆ. ಬಟ್ ಆದ್ರೆ ಅವ್ನು ಏನಕ್ಕೆ ನಮ್ಮ ಅಪ್ಪನ ಮಾತು ಕೇಳ್ತಾನೆ ಅಂತ ನಂಗೆ ಚೂರು ಅರ್ಥ ಆಗ್ಲಿಲ್ಲ. ನೋಡಿ ಈಗ ಹೋಯ್ತಾ ಇದಾರೆ, ಅವ್ರು ಹೆಂಗ್ ಹೋಗ್ತಾ ಇದಾರೆ ನೋಡಿ, ಎಷ್ಟು ಕೋಪ ಅಂದ್ರೆ ಅವ್ರಿಗೆ ಒಂದ್ ಚೂರು ಕೂಡ ನನ್ ಮುಖ ನೋಡಿ ನಗೋದಿಲ್ಲ. ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟೆ, ಅವ್ರ ಹತ್ರ ಜಗಳ ಆಡೋದು ವೇಸ್ಟ್ ಅಂತ. ಅದಾದ್ಮೇಲೆ ನಾನು ನನ್ನ ತಮ್ಮ ಮಾತಾಡ್ತಾ ಇದ್ದ. ನಾನು ನನ್ನ ತಮ್ಮ ಡ್ರಿಂಕ್ ಮಾಡ್ತಾ ಹೇಳ್ದೆ, ಯಾಕೋ ಈ ತರ ಇದೆಯಾ, ಸ್ವಲ್ಪ ಡಿಫ್ರೆಂಟ್ ಆಗಿರೋ, ನಿಂದೆ ಅಂತ ಲೈಫ್ ನೋಡೋ ಅಂತ ಏನೇನೋ ಹೇಳ್ದೆ. ಅವ್ನ್ ನೋಡಿದ್ರೆ ಅವ್ನ್ ಮೆಂಟಾಲಿಟಿ ಚೇಂಜ್ ಮಾಡ್ಕೊಳ್ಳೋ ಲೆವೆಲ್ ಇಲ್ಲ. ನಾನು ಹೇಳ್ದೆ, ನೋಡೋ ನಂತರ ಬಂದ್ರೆ ನೀನು ಕೂಡ ನಿನ್ ಅನ್ಕೊಳ್ದೆ ಅದೆಲ್ಲ ಮಾಡಬಹುದು, ಅಲ್ಲೊಂದು ಅಪಾರ್ಟ್ಮೆಂಟ್ ಇತ್ತಲ್ಲ, ಸಾರಿ ಲೇಕ್ ಹೌಸ್ ಇತ್ತಲ್ಲ, ಅದನ್ನ ನಾನು ತಗೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಹೇಳಿದ್ದೆ, ಅವ್ನಿಗೆ ತುಂಬಾ ಶಾಕ್ ಆಗೋಯ್ತು. ಹೌದಾ ಅಂತ. ಇದಕ್ಕೆ ಅಂತ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ, ನಾನು ಆಮೇಲೆ ಹೇಳ್ತೀನಿ. ನಾ ಏನಕ್ ಬಂದೆ ಇಲ್ಲಿ, ಒಂದು ಹುಡುಗಿ ನಾ ಮೀಟ್ ಮಾಡ್ಬೇಕು, ಅವಳಿರೋ ಜಾಗ ನೋಡ್ಬೇಕು ಅಂತ. ಬಟ್ ಆದ್ರೆ ಅಲ್ಲೋಗಿ ನೋಡಿದ್ರೆ ಅದು ಇನ್ನೂ ಕಟಿ ರೆಡಿನೇ ಆಗಿಲ್ಲ, ಅದು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದಾರೆ. ಇದು ನೋಡ್ಬಿಟ್ಟು ನಂಗೆ ತುಂಬಾ ಶಾಕ್ ಆಗೋಯ್ತು. ಏನ್ ಹೇಳ್ತಾ ಇದ್ರು ನನ್ಗೆ ಅರ್ಥನೇ ಆಗ್ತಿಲ್ಲ. ದೊಡ್ಡ ಅಪಾರ್ಟ್ಮೆಂಟ್ ಅಂತೆ, ಅದ್ರಲ್ಲಿ ಇವಳು ವಾಸವಾಗಿದ್ದಾಳಂತೆ, ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಸರಿ ಇರು ಅಂತ ಅಂದ್ಬಿಟ್ಟು ನಾನು ಒಂದು ಲೆಟರ್ ಹಾಕ್ತೆ. ನೀವು ಹೇಳಿರೋ ಅಪಾರ್ಟ್ಮೆಂಟ್ ತುಂಬಾ ಸೂಪರ್ ಆಗಿತ್ತು. ಏನಂತಂದ್ರೆ ಅದು ಲ್ಯಾಂಡ್ ಮೇಲೆ ಇರ್ಲಿಲ್ಲ, ಫೋಟೋಲಿ ಇತ್ತು. ಏನ್ರಿ ಹೇಳ್ತಾ ಇದ್ದೀರಾ, ನಂಗೆ ಅರ್ಥನೇ ಆಗ್ತಿಲ್ಲ. ನೀವ್ ಹೇಳದ್ ನೋಡಿದ್ರೆ ನನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತಿದ್ದೀರಾ. ಅಲ್ಲಿ ಯಾವ ಅಪಾರ್ಟ್ಮೆಂಟು ಇಲ್ಲ, ಇನ್ನೂ ಕಟ್ತಾ ಇದಾರೆ ಗೊತ್ತಾ ನಿಮಗೆ ಅಂತ ನಾನೇ. ಅದಾದ್ಮೇಲೆ ಅವಳು ರಿಪ್ಲೈ, ಅವಳೇ ಸುಮ್ನೆ ಬಿಟ್ಟಾಳ. ಅದರಲ್ಲೂ ನಂದು ವರ್ಷ ಯಾವ್ದು ಅಂತ ಹಾಕಿದ್ದೆ, 2004. ಇದನ್ನೆಲ್ಲ ಓದ್ಬಿಟ್ಟು ಅವಳಿಗೆ ಶಾಕ್ ಆಗಿ, ಸರ್ ನೀವ್ ಏನ್ ಮಾಡ್ತಿದ್ದೀರಾ ನಂಗಂತೂ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಅವಳು 2004 ಏನ್ ಮಾಡ್ತಿದ್ಲು ಅಂತ ಅವಳದಿರೋ ಆಲ್ಬಮ್ಲಿ ಫೋಟೋಸ್ ನ ಚೆಕ್ ಮಾಡಿದ್ಲು. ಅದ್ರಲ್ಲಿ ಆ ಟೈಮ್ಲಿ ಸ್ನೋಫಾಲ್ ನಡೀತಿತ್ತು ಅಂತ ಅವಳಿಗೆ ಗೊತ್ತಾಯ್ತು. ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು ಸ್ನೋಫಾಲ್ ಅಂತ, ತುಂಬಾ ಟ್ರೆಂಡಿಂಗ್ ಟಾಪಿಕ್ ಆಗ್ಬಿಟ್ಟಿತ್ತು. ಸೊ ಅದ್ರ ಬಗ್ಗೆ ನನ್ಗೆ ಲೆಟರ್ ಹಾಕಿದ್ಲು, ಸರ್ ನೀವ್ ಏನ್ ಮಾಡ್ತಿದ್ದೀರಾ ನಂಗೊಂಚೂರು ಗೊತ್ತಿಲ್ಲ. ಸೊ ನೀವು ನಿಜವಾಗ್ಲೂ 2004 ಇದ್ರೆ ಆ ಟೈಮ್ಲಿ ತುಂಬಾ ದೊಡ್ಡದಾಗಿರೋ ಕೋಲ್ಡ್ ಬಂತು. ಆ ಕೋಲ್ಡ್ ನ ಯಾರು ಕೂಡ ಸರ್ವೈವ್ ಮಾಡಕ್ಕೆ ಆಗ್ಲಿಲ್ಲ. ನಿಮ್ಗೂ ಕೂಡ ಕೋಲ್ಡ್ ಆಗ್ಬೋದು, ವಿಂಟರ್ ತುಂಬಾ ದೊಡ್ಡದಾಗಿತ್ತು, ಸ್ವಲ್ಪ ಹುಷಾರಾಗಿರಿ ಅಂತ ಅನ್ಬಿಟ್ಟು ನಾನು ಅವಳು ಒಂಥರ ನನ್ನ ರೇಕ್ಸ ತರ ಒಂದ್ ಲೆಟರ್
ಹಾಕಿದ್ಲು. ನಾನ್ ಏನ್ ಹೇಳ್ತಾ ಇದ್ದಾಳ ಅಂತ ನೋಡಿದ್ರೆ ಸ್ಟಾರ್ಟ್ ಆಯ್ತು ಸ್ನೋಫಾಲ್. ನಾ ಇಮ್ಯಾಜಿನೇ ಮಾಡ್ಲಿಲ್ಲ. ಅದಾದ್ಮೇಲೆ ನನಗೂ 2 ದಿನ ಫುಲ್ ಕೋಲ್ಡ್, ನನ್ ಕೆಲಸ ಮಾಡಕ್ಕೆ ಆಗ್ಲಿಲ್ಲ. ಏನಪ್ಪಾ ಇವಳು ಮಾಟ ಮಂತ್ರ ಏನಾರು ಮಾಡ್ತಾ ಇದ್ದಾಳ ಅಂತ ನಾ ಶಾಕ್ ಆಗ್ಬಿಟ್ಟೆ. ಸರಿ ಇರು, ಇವ್ ನಿಜಾಲು ಮಾಟ ಮಂತ್ರ ಮಾಡ್ತಿದ್ದಾಳ ಗೊತ್ತಿಲ್ಲ, ಇವಳು ಹೆಂಗಿದ್ರು ಲೆಟರ್ ಎತ್ಕೊಳಕ್ ಬರ್ತಾಳೆ ತಾನೆ, ನೋಡೋಣ ಇರು ಅಂತ ಅನ್ಬಿಟ್ಟು ಕರೆಕ್ಟ್ ಲೆಟರ್ ಹಾಕ್ಬಿಟ್ಟು ನಾನು ಅದನ್ನೇ ನೋಡ್ತಾ ನಿಂತಿದ್ದೆ ಪೋಸ್ಟ್ ಬಾಕ್ಸ್ ನ. ಆದ್ರೆ ನಾನು ಅಲ್ಲೇ ನಿಂತಿದ್ದೀನಿ, ನನ್ ಕಣ್ ಮುಂದೆನೆ ಪೋಸ್ಟ್ ಬಾಕ್ಸ್ ಓಪನ್ ಆಗಿ ಕ್ಲೋಸ್ ಆಯ್ತು. ಅದ್ರಲ್ಲಿ ಯಾರು ಇಲ್ಲ. ಏನಂತಂದ್ರೆ ಅವಳು ನಿಜಾಲು 2006 ಇದ್ದಾಳೆ, ನಾನ್ ನಿಜಾಲು 2004 ಇದ್ದೀನಿ. ಅವಳು ಆ ಟೈಮ್ಲಿ ಓಪನ್ ಮಾಡ್ಬಿಟ್ಟು ಲೆಟರ್ ನ ಓದ್ತಾ ಇದ್ದಾಳೆ. ಇದನ್ನ ನನ್ ಕಣ್ಣಾರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಅಲ್ಲಿ ಬರ್ದಿರೋ ಲೆಟರ್ ಅಲ್ಲಿ ಎಲ್ಲಾನು ಓದ್ಬಿಟ್ಟು ಅವಾಗ್ಲೇ ಅವಳು ರಿಪ್ಲೈ ಮಾಡಿದ್ಲು. ನನಗ ಅದು ಅರ್ಥ ಆಯ್ತು, ಇದೇನೋ ಒಂಥರ ಫ್ಯಾಂಟಸಿಯಾಗಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾ ಅಲ್ಲೇ ನಿಂತಿದ್ದೆ. ಸೊ ಅವಳು ಬಂದಿದ್ ರಿಪ್ಲೈ ಕೂಡ ಅದೇ ಟೈಮ್ಗೆ ನನಗೆ ರೀಚ್ ಆಗ್ಬಿಟ್ಟು, ಸೊ ಅದು ಎತ್ಕೊಂಡು ನಾ ಅದನ್ನ ಓದ್ಬಿಟ್ಟು ವಾಪಸ್ ರಿಪ್ಲೈ ಮಾಡಿದೆ. ಆ ರಿಪ್ಲೈ ಹೇಳಿದ್ದೆ, ನೀವು ನಿಜಲ್ಲೂ ಕೂಡ ಲೇಕೋಸ್ಲೇ ಇದೀರ ತಾನೆ, ನೀವು ಹಾಕಿರೋ ಲೆಟರ್ ಇವಾಗ ಬರ್ತಾ ಇದೆ ನೋಡಿ, ನಾನು ರಿಪ್ಲೈ ಮಾಡಿದ್ ಇವಾಗ್ಲೇ ಬಂತು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಅದೇ ನಾನ್ ಅದ್ ವಿಷಯದ ಬಗ್ಗೆ ನಾನ್ ನಂಬ್ದೆ, ಬಟ್ ಅವಳು ನಂಬ್ಲಿಲ್ಲ. ಅವಳೇನ್ ತಿಳ್ಕೊಂಡ್ಲು, ಎಲ್ಲೋ ನಿಂತ್ಕೊಂಡು ರೂಮ್ಮೇಟ್ ಕಂಟ್ರೋಲ್ ಮಾಡ್ತಾ ಇದ್ದೆ ನೀನು ಅಂದ್ಬಿಟ್ಟು ಅವಳೊಂಚೂರು ಕೂಡ ಅದನ್ನ ನಂಬಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಹೆಂಗಿರುತ್ತೆ ಲೈಫ್ ಅಂತ ತಿಳ್ಕೊಳಕೋಸ್ಕರ ಕೇಳ್ದೆ, 2 ವರ್ಷ ಆದ್ಮೇಲೆ ಹೆಂಗಿರುತ್ತೆ, ನೀವೇನ್ ಮಾಡ್ತಾ ಇದ್ರಿ ಅಂತ. 2 ವರ್ಷಕ್ಕಿಂತ ಮುಂಚೆ ನಾನು ಮೆಡಿಕಲ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಟ್ರೈನಿಂಗ್ ತಗೋತಾ ಇದ್ದೆ ಅಂತ ಅವಳು ಹೇಳಿದ್ಲು. ನೀವೇನ್ ಮಾಡ್ತಿದ್ರಿ ಅಂತ ಕೇಳಿದ್ಲು. ನಾನು ಅಲ್ಲೇ ರೀಸೆಂಟ್ ಆಗಿ ಒಂದ್ ಜಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೇಕಿತ್ತು, ಆ ಪ್ರಾಜೆಕ್ಟ್ ಬಗ್ಗೆ ನಾ ಕೆಲಸ ಮಾಡ್ತಾ ಇದ್ದೆ ಅಂತ ನಾ ಹೇಳ್ದೆ. ಸರಿ ಈಗ ಫ್ಯೂಚರ್ ಹೆಂಗಿದೆ 2 ವರ್ಷ ಆದ್ಮೇಲೆ ಅಂತ ನಾ ಕೇಳ್ದೆ. ನೀವ್ ಅನ್ಕೊಂಡಂಗೆ ತುಂಬಾ ಎಕ್ಸಾಕ್ಟ್ ಆಗ್ಬೇಡಿ, ಫ್ಯೂಚರ್ ಏನು ಕೂಡ ಚೇಂಜಸ್ ಏನಿಲ್ಲ, 2 ವರ್ಷದ ಗ್ಯಾಪ್ ಅಲ್ಲಿ ಏನು ಕೂಡ ಅಷ್ಟೊಂದು ಚೇಂಜ್ ಆಗಲ್ಲ ಅಂತ ಅವಳು ಹೇಳಿದ್ಲು. ತುಂಬಾ ವಿಷಯದ ಬಗ್ಗೆ ಹಂಗೆ ಮಾತಾಡ್ಕೊಂತಾ ಇದ್ದು, ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊತಾ ಇದ್ದು. ಇಮ್ಯಾಜಿನ್ ಮಾಡಿ 2 ವರ್ಷದ ಬಗ್ಗೆ ಈ ತರ ನಡೀತಾ ಅಂತ ಕೂಡ ಇಮ್ಯಾಜಿನೇ ಮಾಡಕ್ ಆಗಲ್ಲ. ಆ ತರ ಎಲ್ಲ ನಡೀತಿರ್ಬೇಕಾರೆ ರಿಯಲ್ ಆಗಿ ನಡೀತಿದೆ ಅಂತ ನಂಬಕ್ ಆಗ್ತಿಲ್ಲ. ಬಟ್ ಆದ್ರೆ ನಾವ್ ಒಬ್ರಿಗೊಬ್ರು ಒಂಥರ ಒಳ್ಳೆ ಕನೆಕ್ಷನ್ ಇತ್ತು, ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ. ಅದಾದ್ಮೇಲೆ ತುಂಬಾ ವಿಷಯದ ಬಗ್ಗೆ ಮಾತಾಡ್ತಾ ಈ ಡಾಗ್ ವಿಷಯ ಬಂತು. ಫಸ್ಟ್ ನಾಯಿ ಬಗ್ಗೆ ನಾ ಹೇಳಿದ್ಮೇಲೆ ಯಾವ್ದೇ ರೀತಿ ಫುಟ್ ಪ್ರಿಂಟ್ ಇಲ್ಲ, ನಾಯಿ ಇಲ್ಲ ಅಂತ ನೀವ್ ಹೇಳಿದ್ರಿ ಅಂತ ಅವಳು ಕೇಳಿದ್ಲು. ಅದಾದ್ಮೇಲೆ ಮತ್ತೆ ಇದೆ ಅಂತ ಹೇಳಿದ್ರು, ಏನು ಅಂತ ಕೇಳಿದ್ಲು. ಆಗ ಇಲ್ಲ ನೀ ಅನ್ಕೊಂಡಂಗೆ ಈ ಡಾಗ್ ಇದೆಯಲ್ಲ 2 ಟೈಮಲ್ಲೂ ಸೇಮ್ ಡಾಗ್ ಅಂತ ನಾ ಗೊತ್ತಾ ಇದೀನಿ. ಏನಕ್ಕೆ ಅಂದ್ರೆ ನೀ ಹೇಳಕ್ಕಿಂತ ಮುಂಚೆ ಈ ಡಾಗ್ ನನ್ನ ಹತ್ರ ಇರ್ಲಿಲ್ಲ, ಅದಾದ್ಮೇಲೆ ನನ್ ಜೊತೆನೆ ಬಂದ್ ಸೇರ್ಕೊಂತು, ಅದು ಹೋಗ್ಲೇ ಇಲ್ಲ, ನಾವು ಹೋಗು ಅಂತ ನಾನು ಹೇಳಲೇ ಇಲ್ಲ. ನಾನು ಕೂಡ ಚೆನ್ನಾಗಿ ನೋಡ್ಕೊಂಡೆ, ನನ್ಗನ್ಸುತ್ತೆ ಇಬ್ರತ್ತ ಇದ್ದಿದ್ ಡಾಗು ಸೇಮೆ ಅಂತ ನಾ ಅಂದೆ. ಹೌದಾ ನಿಜಾಗ್ಲೂ, ಹಾಗಾದ್ರೆ ಅದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಅವಳು ಕೇಳಿದ್ಲು. ನಾನು ಎಷ್ಟೊಂದು ವಿಷಯ ಹೇಳ್ದೆ. ಆಮೇಲೆ ನನಗೆ ಅನ್ಸ್ತು ನಾ ಯಾಕೆ ಸುಳ್ಳು ಹೇಳಿ ಅಂತ. ಆಮೇಲೆ ಅದ್ರ ಕಲರ್, ಅವ್ರ ಏರ್ ಕಲರ್ ಯಾವ ತರ ಇದೆ ಅಂತ ಹೇಳಿದ್ಮೇಲೆ ಅವಳು ನಂಬದ್ಲು. ನಮ್ಮ ರಿಲೇಶನ್ಶಿಪ್ ಯಾವ ತರ ಇತ್ತು ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಂತ ಕೇಳಿದಿರಾ, ಆದ್ರೆ ಇದು ಲಾಂಗ್ ಟೈಮ್ ರಿಲೇಶನ್ಶಿಪ್. ವಿಚಿತ್ರ ಆಗಿತ್ತು ಕೇಳಕ್ಕೆ. ಇದ್ರ ಬಗ್ಗೆ ನಾನು ತಗೊಂಡೋಗ್ಬಿಟ್ಟು ಯಾರ ಹತ್ರ ಹೇಳಿದ್ರೆ ನಂಬ್ತಾರ? ಯಾರು ಕೂಡ ನಂಬೋದಿಲ್ಲ. ನನ್ನ ಲೈಫ್ ತುಂಬಾ ಚೆನ್ನಾಗಿತ್ತು, ನಾನು ಈ ತರ ತುಂಬಾ ಖುಷಿಯಾಗಿ ಇದ್ಲೇ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ನಗಾಡ್ಕೊಂಡಿದ್ದೆ ನಾನು. ಒಂದ್ ಟೈಮ್ ಗಂಟ ಚೆನ್ನಾಗಿತ್ತು, ಅದಾದ್ಮೇಲೆ ಸ್ವಲ್ಪ ದಿನ ಅವಳ ಹತ್ರ ಲೆಟರ್ ಬರ್ಲಿಲ್ಲ. ಏನಪ್ಪಾ ಆಯ್ತು ಅಂತ ಅನ್ಕೊಂಡು ನನ್ಗೆ ಟೆನ್ಷನ್ ಆಗ್ಬಿಡ್ತು. ಯಾಕೆಂದ್ರೆ ಅವಳು ಏನ್ ಮಾಡ್ತಾವಳೆ ಅಂತ ನಂಗೆ ಹೆಂಗ್ ಗೊತ್ತು. ಅದರಿಂದ ನಾನು ತುಂಬಾ ಥಿಂಕಿಂಗ್ ಒಳಗ್ ಹೋಗ್ಬಿಟ್ಟೆ. ಅದಾದ್ಮೇಲೆ ನನಗೆ ಈ ಲೈಫ್ ಬಗ್ಗೆ, ಈ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ಅರ್ಥ ಆಯ್ತು. ಸೊ ನನ್ಗೆ ಏನ್ ಮಾಡೋದು ಅಂತಾನೆ ಅನ್ಸ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಲೆಟರ್ ಹಾಕಿದ್ಲು. ಅವಾಗ ಸ್ವಲ್ಪ ನನ್ಗೆ ಹೋಗಿರೋ ಉಸಿರು ವಾಪಸ್ ಬಂತು. ಏನಂತ ಅಂದ್ರೆ ಅವಳಿಗೆ ಡಬಲ್ ಶಿಫ್ಟ್ ಹಾಕ್ಬಿಟ್ಟು ತುಂಬಾ ಕೆಲಸ ಓವರ್ಲೋಡ್ ಆಗಿರೋದ್ರಿಂದ ಆ ರೀಸನ್ ಇಂದ ಅವಳಿಗೆ ಗ್ಯಾಪೇ ಸಿಕ್ಕಿಲ್ಲ ಲೆಟರ್ ಹಾಕಕ್ಕೆ. ಸೊ ಅದಕ್ಕೆ ಲೆಟರ್ ಹಾಕದೆ ಅವಳಿಗೆ ಟೈಮ್ ಸಿಕ್ತೆ ಕೆಲಸ ಮಾಡ್ಕೊಂಡೇ ಇದ್ಬಿಟ್ಲು. ಸೊ ಅದಾದ್ಮೇಲೆ ನನಗೆ ವಿಷಯ ಗೊತ್ತಾದ್ಮೇಲೆ ನನಗೆ ಸ್ವಲ್ಪ ಭಯ ಕಮ್ಮಿ ಆಯ್ತು. ಅದ್ರ ಬಗ್ಗೆ ಹೇಳ್ದೆ. ಇಲ್ಲ ಅವಳು ಕೇಟ್, ನನಗೂ ನಿನಗೂ ಇರೋ ಕನೆಕ್ಷನ್ ಇದೆಯಲ್ಲ, ಫ್ಯೂಚರ್ ಇರೋ ಕನೆಕ್ಷನ್ ನೀನ್ ಒಬ್ಳ ಹತ್ರ. ಸೊ ನಿನ್ಗೆ ಏನಾರು ಆಯ್ತು ಅಂತ ತಿಳ್ಕೊಳಕೋಸ್ಕರ ನಾನು ನೀನ್ ಒಬ್ಬಳೇ ನಾ ಕೇಳಕ್ಕಾಗದು. ಸೊ ಪ್ಲೀಸ್ ಮರೀದೆ ಲೆಟರ್ ಅಂತೂ ಹಾಕ್ಬಿಡು ಅಂತ ಹೇಳ್ದೆ. ಅವಳು ಸರಿ ಅಂತ ಹೇಳಿದ್ಲು. ಅದಾದ್ಮೇಲೆ ನಿಂಗೆ ಕಾನ್ವರ್ಸೇಷನ್ ಚೆನ್ನಾಗಿ ನಡೀತಾನೆ ಇತ್ತು, ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದು. ಆಮೇಲೆ ನಾ ಹೇಳ್ದೆ, ಯಾಕೆ ಇಷ್ಟ ದಿನ ನಾವು ಮಾತಾಡ್ತಾ ಇದೀವಿ, ಯಾಕೆ ಒಬ್ರಿಗೊಬ್ರು ಏನ್ ಇಷ್ಟ ಅಂತ ಹೇಳ್ಕೊಂಡೇ ಇಲ್ಲ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಆ ಟಾಪಿಕ್ ಬಂದ್ಮೇಲೆ ಇಬ್ರು ಮಾತಾಡ್ದು. ಅವಳಿಗೆ ಇಷ್ಟ ಆಗಿರೋದೆಲ್ಲ ನನ್ನ ಹತ್ರ ತುಂಬಾ ಚೆನ್ನಾಗಿ ಹೇಳಿದ್ಲು, ನನಗೆ ಇಷ್ಟ ಆಗಿರೋದು ಹೇಳ್ದೆ. ಬಟ್ ಇಲ್ಲಿ ಏನ್ ಕೋ ಇನ್ಸಿಡೆಂಟ್ ಗೊತ್ತಿಲ್ಲ, ಬಟ್ ಆದ್ರೆ ಇಬ್ರದ್ದು ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್ ಆಗಿ ಇತ್ತು. ಅದು ಸ್ವಲ್ಪ ಶಾಕಿಂಗ್ ಆಗೂ ಇತ್ತು. ಅದಾದ್ಮೇಲೆ ಇಬ್ರಿಗೂ ಒಬ್ರಿಗೊಬ್ರು ಇಷ್ಟ ಆಯ್ತು, ಬಟ್ ಹೇಳಕ್ಕೆ ಇಬ್ರಿಗೂ ಆಗ್ತಾ ಇಲ್ಲ. ಅವಳು ಹೇಳಲಿಲ್ಲ, ನಾನು ಹೇಳಲಿಲ್ಲ. ಸೊ ಹಿಂಗೆ ನಡೀತಾ ಇತ್ತು. ಬಟ್ ಈಗ ಯಾರೇ ಆಗ್ಲಿ ಈ ಲವ್ ಅಲ್ಲಿ ಒಬ್ಬ ಬೆದ್ಬಿಟ್ಟ ಅಂದ್ರೆ ಅವ್ನ್ ಬುದ್ಧಿವಂತ ಆಗ್ಲಿಲ್ಲ ಅಂದ್ರೆ ಬುದ್ಧಿವಂತ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಿಂಗೆ ಮಾತಾಡ್ತಾ ಒಂದ್ ಡೇಟ್ ಹೋಗೋಣ ಅಂತ ಹೇಳ್ದೆ. ಸೊ ಅವಳಿಗೆ ಖುಷಿ ಆಯ್ತು. ಬಟ್ ಆದ್ರೆ ಅದ್ ಹೆಂಗ್ ಸಾಧ್ಯ ಅಂತ ಅವಳು ಕೇಳಿದ್ಲು. ಅವಾಗ ನನಗೆ ಗೊತ್ತಿರೋ ಒಂದು ಐಡಿಯಾ ಹೇಳ್ದೆ. ಏನಂದ್ರೆ ಮ್ಯಾಪ್ ಅಲ್ಲಿರೋ ಒಂದು ಜಾಗದಲ್ಲಿ
ಈ ಪ್ಲೇಸ್ ಅಲ್ಲಿ ನಾನು ವಾಕ್ ಮಾಡೋ ಪ್ಲೇಸ್ ಮಾರ್ಕ್ ಮಾಡ್ಬಿಟ್ಟು ಅದು ಪೋಸ್ಟ್ ಪ್ಲೇಸ್ ಅಲ್ಲಿ ಹಾಕಿದೆ. ನಾ ಎಲ್ಲೆಲ್ಲ ವಾಕ್ ಮಾರ್ಕ್ ಮಾಡಿದೀನಿ, ನೀ ಆ ಜಾಗದಲ್ಲಿ ಬಂದ್ರೆ ಇಬ್ರು ಒಟ್ಟಿಗೆ ಇರ್ಬೋದು ಅಂತ ಒಂದ್ ಫೀಲ್. ಬಟ್ ಇದ್ ನೋಡಕ್ ಸ್ವಲ್ಪ ನಾರ್ಮಲ್ ಆಗಿ ಕಾಣ್ಬೋದು, ಬಟ್ ನಮ್ಗಿರೋ ಆ ಕೆಮಿಸ್ಟ್ರಿ ಬಾಂಡ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿತ್ತು. ಇದನ್ನ ಅವಳು ಕೂಡ ತುಂಬಾ ಎಂಜಾಯ್ ಮಾಡಲು, ಒಟ್ಟಿಗೆ ಬರ್ತಾ ಇತ್ತು. ಏನೇ ಆದ್ರೂ 2 ವರ್ಷ ಗ್ಯಾಪ್ ಇದ್ರು, ಬಟ್ ಆ ಟೈಮಲ್ಲಿ ಮಾತ್ರ ನಮ್ಗೆ 2 ವರ್ಷ ಗ್ಯಾಪ್ ಅಂತ ಅನ್ಸ್ಲೇ ಇಲ್ಲ. ಏನೋ ನಿಜವೂ ಹತ್ರ ಇರಂಗೆ ಫೀಲ್ ಆಗ್ತಾ ಇತ್ತು. ಹಂಗೆ ಮಧ್ಯದಲ್ಲಿ ಮಾತಾಡ್ತಾ ನೀವು ಹಸ್ಬೆಂಡ್ ಹೆಂಗಿದ್ದಾರೆ ಅಂತ ಕೇಳ್ದೆ. ಸ್ವಲ್ಪ ಹೇಳ್ಬಿಟ್ಟು ಹಂಗೆ ವಾಪಸ್ ತಗೊಳ್ಳೋಣ ವಿಷಯನ ಅಂತ. ಬಟ್ ನಾ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅವಳಂದ್ಲು, ಅವ್ರಿಗೇನು ಅವ್ರು ಸೂಪರ್ ಆಗಿದ್ದಾರೆ, ಅವ್ರ ಆರ್ಟ್ ಸರ್ಜೆಂಟ್ ಗೊತ್ತಾ ನಿನ್ಗೆ ಅಂತ ಹೇಳಿದ್ಲು. ಇದಕ್ಕೆ ಕೇಳಿದ್ದೆ ನನಗೊಂಥರ ಮುಖಕ್ಕೆ ಹೊಡೆದಂಗೆ ಆಗೋಯ್ತು. ಅಯ್ಯಯ್ಯೋ ಇದನ್ನ ಕೇಳಲೇಬೇಡ್ದಿತ್ತ ಅಂತ ಫೀಲ್ ಮಾಡಿದೆ. ಅವ್ರು ಸರಿ ಇವಳೇ ಈ ತರ ಶಾಕ್ ಕೊಡ್ಬೇಕಾದ್ರೆ ನಾನು ಒಂದು ಶಾಕ್ ಕೊಡೋಣ ಅಂದ್ಬಿಟ್ಟು, ನನಗೆ 3 ಜನ ವೈಫು, ಅದಲ್ಲಿ 4-5 ಜನ ಮಕ್ಳಿದ್ದಾರೆ. ಬಟ್ ಏನಂದ್ರೆ ಈಗಿರೋ ಸಿಚುವೇಶನ್ ಯಾರು ನನ್ ಜೊತೆಲಿ ಇಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂದೆ. ಸೊ ಅದನ್ನ ಕೇಳ್ಬಿಟ್ಟು ಅವಳು ನಗ್ಬಿಟ್ಲು. ನಾನು ಸಿಂಗಲ್ ಅಂತ ಹೇಳ್ದೆ. ನಾನು ಕೂಡ ಅಂತ ಅವಳು ಅಂದು. ಅವಾಗ ಅರ್ಥ ಆಯ್ತು ಅಬ್ಬ ಅವಳು ಸಿಂಗಲ್ ಅಂತ. ಈ ವಾಕ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಅದ್ ನಡೀತಾ ಚೆನ್ನಾಗಿ ಹೋಗ್ತಾ ಆ ಎಂಡಿಂಗ್ಲಿ ಒಂದ್ ಮಾತಾಡಿದ್ಲು. ನಿಜಾಲು ಹೇಳ್ತೀನಿ ಅಲೆಕ್ಸ್, ಆ ವಾಕ್ ಜೊತೆಲಿ ನೀನು ಕೂಡ ನನ್ ಜೊತೆ ಇರ್ಬೇಕಿತ್ತು ಅಂತ ನನ್ಗನ್ಸ್ತು. ಯಾಕೆಂದ್ರೆ ನಿನ್ ಕೈ ಹಿಡ್ಕೊಂಡು ನಾನು ಹೋಗ್ಬೇಕು ಅಂತ ಫೀಲ್ ಮಾಡ್ಬೇಕಿತ್ತು ಅಂತ ಅವಳು ಹೇಳಿದ್ಲು. ಆಬ್ವಿಯಸ್ಲಿ ಅವ್ಳು ಏನೇ ಒಂದ್ ಹುಡುಗಿರ್ ಏನಾದ್ರು ಒಂದ್ ಮಾತಾಡಿದ್ರೆ ಹುಡುಗರು ತುಂಬಾ ಯೋಚನೆ ಮಾಡ್ತಾರೆ. ಈ ತರ ಇರ್ಬೇಕಾದ್ರೆ ಬಿಡ್ತೀನ ಚಾನ್ಸ್. ಅವಾಗ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಸರಿ ನೀನ್ ಲೆಫ್ಟ್ ಸೈಡ್ ನೋಡು ಅಂತ ಅಲ್ಲಿ ಹಾಕಿದ್ದೆ. ಏನಂತಂದ್ರೆ ಅಲ್ಲಿ ಗೋಡೆ ಮೇಲೆ ನಾನೊಂದು ಬರ್ದೆ, ನನಗೆ ಈ ತರ ಬ್ಯೂಟಿಫುಲ್ ಆಗಿರೋ ಒಂದು ಶನಿವಾರನ ಕೊಡಕ್ಕೆ, ಅಂದ್ರೆ ಒಂದು ಸಾಟರ್ಡೆ ಕೊಡಕ್ಕೆ ನಿನ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂತ ಬರ್ದೆ ಅಂತ ಅಂದ್ಬಿಟ್ಟು ಬರ್ದಿದ್ದೆ. ಅವಳು ಫುಲ್ ಖುಷಿಯಾಗೋಯ್ತು. ನಂಗೆ ಅನಿಸ್ತು 2 ವರ್ಷ ಆದ್ರೂ ಅದನ್ನ ಅಳಿಸಲ್ಲ ಅಂತ ಒಂದು ಫೀಲ್ ಇತ್ತು. ಅದೇ ತರನು ಹಂಗೆ ಆಯ್ತು. ಸೊ ಅದಾದ್ರೂ ಈಗ ಒಂದು ಹುಡುಗಿಗೆ ಅವಳಿಗಿರೋ ಸಿಚುವೇಶನ್ ಥಿಂಕ್ ಮಾಡಿ, ಯಾರು ಅಂತಾನು ಗೊತ್ತಿಲ್ಲ, ಅವ್ನ ಮುಖ ಕೂಡ ನೋಡಿಲ್ಲ, ಯಾರನ್ನೋ ಒಬ್ಬ ಫ್ಯೂಚರ್ ಇಂದ ಲವ್ ಮಾಡ್ತಾ ಇದೀನಿ ಅಂದ್ರೆ ಹೆಂಗಿರುತ್ತೆ, ಅದೇ ಅವಳು ಮೆಂಟಲಿ ಸ್ವಲ್ಪ ಅಫೆಕ್ಟ್ ಮಾಡ್ತಾ ಇತ್ತು. ಅವಳಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಇತ್ತಾಗ ನನ್ನ ಬಿಡಕ್ಕೂ ಆಗ್ತಿಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಡಿದ್ಲು. ಆಗ ಇದನ್ನೆಲ್ಲ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡು ಅವ್ಳು ಫೀಲ್ ಮಾಡ್ತಿದ್ಲು ಹೇಳ್ಬೇಕು ಅಂದ್ರೆ. ಬಟ್ ಆದ್ರೆ ಅವ್ರ ಅಮ್ಮ ಇದನ್ನೆಲ್ಲ ನಂಬಲೇ ಇಲ್ಲ. ಅಲ್ಲ ಲೆಟ್ರಲ್ಲೇ ಡೇಟ್ ಹಾಕ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಿಜವೂ ಅದೇ ವರ್ಷದಲ್ಲಿ ಮಾತಾಡ್ತಿದೆ ಅಂತ ನೀನ್ ಹೆಂಗ್ ಹೇಳ್ತೀಯ, ಸುಳ್ಳು ಕೂಡ ಹೇಳಿರ್ಬೋದಲ್ವಾ ಅಂತ ಹೇಳಿದ್ರು ಅವ್ರ ಅಮ್ಮ. ಇದರಿಂದ ಅವಳಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಅವ್ರ ಅಮ್ಮ ನಂಬದಲ್ಲಿ ಇವಳಿಗೂ ಈಗ ನಂಬಿಕೆ ಹೋಗ್ಬಿಡ್ತು. ಆಮೇಲೆ ನಾನು ಹೆಂಗಿದ್ರು ನಮ್ಮ ಅಪ್ಪನ ಮೀಟ್ ಮಾಡ್ಲೇಬೇಕು. ಸೊ ಬಂದ್ಬಿಟ್ಟು ಮಾತಾಡ್ಸೋಣ ಅಂತ ನಮ್ಮ ಅಪ್ಪನ ಮೀಟ್ ಮಾಡಕ್ ಬಂದಿದ್ದೆ. ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಇಷ್ಟ ದಿನ ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರು. ನಾ ಹೇಳ್ದೆ, ನಿಮ್ನ ಕ್ಷಮಿಸ್ಬಿಡ್ಲಾ ಇಲ್ಲ ಮರ್ತು ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ದೆ. ಹಾಗಾದ್ರೆ ಏನ್ ಮಾಡ್ದೆ ಅಂತ ಕೇಳಿದ್ರು. ಅದಕ್ಕೆ ನನ್ನ ಹತ್ರ ಆನ್ಸರೇ ಇಲ್ಲ. ಏನ್ ಮಾಡ್ದೆ ಅಂತ ಏನ್ ಹೇಳಿ ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಅಲ್ಲಿಂದ ಮಾತಾಡ್ದೆ, ಹಂಗೆ ಬಂದ್ಬಿಟ್ಟೆ. ನಮ್ಮಿಬ್ರು ಮಧ್ಯದಲ್ಲಿ ನಡೆದಿರೋ ಸ್ಟೋರಿ ಅದು. ಸೊ ಅದ್ ಬಂದ್ಮೇಲೆ ಈ ಕಡೆ ನಂದು ಕೇಟ್ ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ಲು. ಆ ಸಿಚುವೇಶನ್ ಇಂದ ಅವಳಿಗೆ ಏನು ಫೋಕಸ್ ಮಾಡಕ್ಕಾಗ್ತಿರ್ಲಿಲ್ಲ. ಒಂದ್ ಲೆಟರ್ ಹಾಕಿದ್ಲು, ಅದ್ರಲ್ಲಿ ಆ ಮರಗಳನ್ನ ತುಂಬಾ ಮಿಸ್ ಮಾಡ್ತೀನಿ ಅಂತ ಹಾಕಿದ್ಲು. ಅಂದ್ರೆ ಆ ಲೇಕ್ ಹೌಸ್ ಹತ್ರ ಮರನ. ಸೊ ಇದನ್ನೆಲ್ಲ ಹೇಳಿದ್ಬಿಟ್ಟು ಅವಳು ಮಿಸ್ ಮಾಡ್ತಿದ್ದಾಳೆ ಅಂದ್ರೆ ಹುಡುಗರು ಸುಮ್ಮನೆ ಇರೋದೇ ಇಲ್ಲ. ಆಬ್ವಿಯಸ್ಲಿ ಒಂದು ಹುಡುಗಿರ ಏನಾದ್ರು ಕೇಳಿದ್ರೆ ಬಿಡೋದೇ ಇಲ್ಲ. ಸೊ ಒಂದು ಗಿಡಗಳನ್ನ ತಗೊಂಡ್ಬಿಟ್ಟು ಅವಳ ಅಪಾರ್ಟ್ಮೆಂಟ್ ಕಟ್ಟಿರೋ ಜಾಗದಲ್ಲೇ ಮುಂದ್ಗಡೆ ನೆಟ್ಬಿಟ್ಟೆ. ನನಗೆ ಗೊತ್ತದ 2 ವರ್ಷ ಆದ್ಮೇಲೆ ಹೆಂಗ್ ಬೆಳೆಯುತ್ತೆ ಅಂತ. ಸೊ ಅದನ್ನ ಹಂಗ್ ಮಾಡ್ದೆ. ಇದನ್ನ ಅವಳು ನೋಡ್ಬಿಟ್ಟು ತುಂಬಾನೇ ಖುಷಿ ಪಟ್ಲು. ಅವಳು ಇಮ್ಯಾಜಿನ್ ಮಾಡ್ಲಿಲ್ಲ ಈ ತರ ಎಲ್ಲ ನಡಿಬೋದಾ ಅಂತ. ಸೊ ಅದ್ ಖುಷಿ ಪಡ್ಬೇಕಾದ್ರೆ ನಾ ಹೇಳ್ದೆ, ಕೇಟ್ ನಿಜ ಹೇಳ್ಬೇಕು ಅಂದ್ರೆ ಇಬ್ರಿಗೂ 2 ವರ್ಷ ಗ್ಯಾಪ್ ಇಲ್ಲಿ ಇದ್ರೂನು, ಬಟ್ ಆದ್ರೆ ನಮ್ಮ ಮನ್ಸಿದ್ಯಲ್ಲ ಅದು ಒಂಚೂರು ಕೂಡ ಗ್ಯಾಪ್ ಅಲ್ಲೇ ಇಲ್ಲ. ನೀ ಎಷ್ಟೇ ದೂರ ಹೋಗ್ಬೇಕು ಅಂತ ನೋಡಿದ್ರು ನಾನಂತೂ ಬಿಡೋದೇ ಇಲ್ಲ. ನಾ ಅಷ್ಟ ಹತ್ರ ಆಗ್ತಾನೆ ಇದ್ದೀನಿ. ಈ ತಲೆ ಕೆಡ್ಸ್ಕೋಬೇಡ, ಯಾವತ್ತಾರು ಒಂದೇ ಅಲ್ಲ ಒಂದಿನ ನಾವು ಮೀಟ್ ಮಾಡೇ ಮಾಡ್ತೀವಿ. ಆ ಟೈಮ್ ಬರಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹಾಕಿದೆ. ಅವಳು ಕೂಡ ಅದನ್ನ ಹೋಪ್ ಮಾಡ್ಕೊಂಡು ತುಂಬಾ ಖುಷಿಯಾಗಿರೋ ಟ್ರೈ ಮಾಡಿದ್ಲು. ಹಿಂಗೆ ಸ್ವಲ್ಪ ದಿನ ಹಂಗೆ ಹೋಯ್ತು. ಹೋಗಾದ್ಮೇಲೆ ನಂದು ಲೇಕ್ ಹೌಸ್ಗೆ ನನ್ನ ತಮ್ಮ ಬಂದ. ಅವ್ನು ಬಂದ್ಬಿಟ್ಟು, ಅಣ್ಣ ಹೆಂಗಣ್ಣ ಇದನ್ನ ತಗೊಂಡೆ, ಹೆಂಗ್ ಸಾಧ್ಯ ಅಂತ ಕೇಳ್ತಿದ್ದ. ಯಾಕೆಂದ್ರೆ ಇದಕ್ಕೂ ನನಗೂ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಆ ಕನೆಕ್ಷನ್ ಏನು ಅಲ್ಲ. ಇದನ್ನು ನಾನು ನಮ್ಮ ಅಪ್ಪನು ಸೇರ್ಕೊಂಡು ಕಟ್ಟಕ್ ಟ್ರೈ ಮಾಡ್ತಿದ್ದ. ಬಟ್ ನನಗಿದ್ದಿದ್ ಫೀಲಿಂಗೇ ಬೇರೆ. ಅವರು ಈ ತರ ಎಲ್ಲ ಮೆಂಟಾಲಿಟಿ ಇಟ್ಕೊಳ್ಳೋರೇ ಅಲ್ಲ. ನಾ ಹೇಳಿದ್ದೀನಲ್ಲ ನಮ್ಮ ಅಪ್ಪನ ಪರ್ಸನಾಲಿಟಿ ಹೆಂಗೆ ಅಂತ. ಸೊ ಅದನ್ನೆಲ್ಲ ತಲೆಗೆ ಹಾಕೊಳ್ದೆ ಬಿಟ್ಬಿಟ್ರು ಮಧ್ಯದಲ್ಲೇ. ಬಟ್ ನನಗ ಅದನ್ನ ಬಿಡಕ್ ಆಗ್ಲಿಲ್ಲ. ಸೇಲ್ ಮಾಡ್ಬಿಟ್ರು ನನ್ಗೆ ಗೊತ್ತಿಲ್ಲದೆ. ಅದರಿಂದನೇ ಅವ್ರ ಮೇಲೆ ತುಂಬಾ ಕೋಪ ಬಂದ್ಬಿಡ್ತು. ಕಷ್ಟಪಟ್ಟು ಇದನ್ನ ವಾಪಸ್ ತಕೊಂಡು ಈಗ ನಾನೇ ರೆನೋವೇಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ನಾ ಯಾವ್ದೇ ಬಿಸ್ನೆಸ್ ಬಗ್ಗೆ ಮಾತಾಡಿದ್ನಲ್ಲ ಅದ್ರ ಬಗ್ಗೆ ಅವ್ನು ಕೇಳ್ದ. ಅಣ್ಣ ಸರಿ ನೀ ಹೇಳ್ದಲ್ಲ ಆ ಬಿಸ್ನೆಸ್ ನೋಡೋಣ ಬಾ ಅಂತಂದ. ಅದಕ್ಕೆ ಇದಕ್ಕೆಲ್ಲ ಟೈಮ್ ಇಲ್ಲ ಕಣೋ ಅಂತ ಅಂದ್ಬಿಟ್ಟು ಸ್ವಲ್ಪ ನಲ್ದೆ. ಏನಣ್ಣ ಅಂತಂದ. ಏನಿಲ್ಲ ಅಂದ್ಬಿಟ್ಟು ನಲಿತಾ ಇದ್ದೆ. ಅದನ್ನ ನೋಡ್ಬಿಟ್ಟು ಅವ್ನಿಗೆ
ಮಾಡ್ಬಿಟ್ಟ, ಯಾರದು ಹುಡುಗಿ ಅಂತ. ಹಂಗೆಲ್ಲ ಏನಿಲ್ಲ ಕಣೋ, ನಿನಗ ಇವಾಗ ಹೇಳಕ್ ಆಗಲ್ಲ, ಇನ್ನೊಂದ್ ದಿನ ಹೇಳ್ತೀನಿ ಅಂದೆ. ಅಣ್ಣ ಅಂದ್ಬಿಟ್ಟು ಅವನು ಸ್ವಲ್ಪ ನನ್ನ ರೇಗಿಸ್ತಾ ಇದ್ದ. ಇದೆಲ್ಲ ನೋಡ್ಕೊಂಡು ನಾನು ಸ್ವಲ್ಪ ಫೀಲ್ ಮಾಡ್ತಾ. ಆಮೇಲೆ ನಾವು ಏನೋ ಬಿಸ್ನೆಸ್ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಒಂದು ಹೆಸರಿಟ್ಟಿದ್ದೆ. ಆ ಹೆಸರು ಕೂಡ ನೀನೇ ತಗೋಬಿಡು ಅಂತ ನನ್ನ ತಮ್ಮಂಗೆ ಹೇಳ್ದೆ. ಅವನು ಸರಿ ಅಣ್ಣ ಅಂತ ಅಂದ್ಬಿಟ್ಟು ಹೋಕೊಂಡ. ಅದಾದ್ಮೇಲೆ ಸ್ವಲ್ಪ ದಿನ ನಾನು ಅವಳು ಮಾತಾಡಲೇ ಇಲ್ಲ. ಆಮೇಲೆ ಒಂದಿನ ನನ್ನ ಹತ್ರ ಒಂದ್ ಲೆಟರ್ ಹಾಕಿದ್ಲು. ಅದ್ರಲ್ಲಿ ಹೇಳಿದ್ಲು, ಒಂದು ರೈಲ್ವೆ ಸ್ಟೇಷನ್ ಹತ್ಬೇಕಾದ್ರೆ ಒಂದು ಬೇಕಾಗಿರೋ ಅವಳಿಗೆ ತುಂಬಾನೇ ಇಷ್ಟ ಇರೋ ಅವ್ರ ತಂದೆ ಕೊಟ್ಟಿರೋ ಒಂದು ವಸ್ತುನ ಕಳ್ಕೊಂಡ್ಬಿಟ್ಲು ಅಂತ. ಸೊ ಅದನ್ನ ನಿನಗೆ ಕಂಡಿಡಿಕೊಂಡು ಕೊಡಕ್ಕಾಗತ್ತಾ, ಆ ಟೈಮ್ಗೆ ನೀ ಬಂದು ಅದನ್ನ ಎತ್ಕೊಂಡು ಕೊಡಕ್ಕಾಗತ್ತಾ ಅಂತ ಕೇಳ್ಕೊಂಡ್ಲು. ಅದೇನು ಅಲ್ಲ, ಒಂದು ಡೈರಿ ಅಷ್ಟೇ. ಹುಡುಗರ್ನ ಏನಾದ್ರು ಒಂದ್ ವಿಷಯ ಕೇಳಿದ್ರೆ ಜೀವನೇ ಕೊಡ್ತಾರೆ. ಇವ್ರು ಕೇಳ್ತಾಳೆ ಒಂದ್ ಬುಕೆ ತಗೊಂಬ ಅಂತ, ಅದೆಲ್ಲ ಕೊಡದೆ ಇರ್ತೀವ. ಆಬ್ವಿಯಸ್ಲಿ ನಾವು ಒಪ್ಕೊಂಡೆ. ನಾನು ಅಲ್ಲಿ ಬುಕ್ ಕೊಡಕ್ ಹೋಗ್ತಿದ್ದೀನಿ ಅಲ್ಲದಲ್ದೆ ಇನ್ನೊಂದ್ಸರಿ ಅವಳನ್ನ ನೋಡ್ತೀನಿ ಅನ್ನೋ ಒಂದ್ ಖುಷಿನೇ ಜಾಸ್ತಿ ಇತ್ತು. ಸೊ ಖುಷಿಯಾಗಿ ಹೋಗ್ತಿದ್ದೆ, ಬಟ್ ಅದು ತುಂಬಾ ಹೊತ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಅವ್ನಿಗೆ ಆಲ್ರೆಡಿ ಒಂದ್ ಬಾಯ್ ಫ್ರೆಂಡ್ ಇದ್ಲು. ಅವನ ಹಗ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ಲು. ಇದು ನೋಡಿದ್ದೆ ತುಂಬಾ ಫೀಲ್ ಮಾಡಿದೆ, ಯಾಕೆ ನನ್ನ ಹತ್ರ ಹೇಳಲಿಲ್ಲ ಅಂತ. ಏಕೆಂದ್ರೆ ನಿಮ್ಗೆ ಇದು ಒಂದ್ ಹುಡುಗಿ ನಿನಗೆ ಸ್ವಂತ, ನಿನಗೆ ಅವಳು ಅಂತ ಎಲ್ಲಾ ಡೀಲ್ ಆದ್ರೂನು ಮನ್ಸು ಒಪ್ಕೊಂಡ್ಮೇಲೆ ಇನ್ನೊಬ್ರ ಜೊತೆ ನೋಡೋದು ತುಂಬಾ ಕಷ್ಟ. ಗೊತ್ತು ಅವಳಿಗೆ ಬ್ರೇಕಪ್ ಆಗಿದೆ, ಯಾವ್ದೋ ಒಂದ್ ರೀಸನ್ಲಿ ಬ್ರೇಕಪ್ ಆಗಿದೆ. ಬಟ್ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಯಾವ್ದೋ ಒಂದ್ ಹುಡುಗನ ಜೊತೆ ಇರೋದು ನೋಡಕ್ ಚೆನ್ನಾಗಿಲ್ಲ ಅಲ್ವಾ, ಅದು ಫೀಲ್ ಮಾಡ್ತಿದ್ದೆ. ಬಟ್ ನಾನು ಏನಕ್ ಬಂದೆ, ನಾ ಅದನ್ನ ಮತ್ತೆ ಹೋದೆ. ಅವಳು ನಿಜಾಲು ಆ ಬುಕ್ ನ ಬಿಟ್ಬಿಟ್ಟು ಟ್ರೈನ್ ಎದ್ಬಿಟ್ಲು. ಅದನ್ನ ನೋಡ್ಬಿಟ್ಟು ರಿಯಲೈಸ್ ಮಾಡ್ಕೊಂಡು ಹುಡುಕ್ತಾ ಇದ್ಲು. ನಾನು ಆ ಬುಕ್ ಸಿಕ್ತು ಎತ್ಕೊಂಡ್ ಕೊಡೋಣ ಅಂತ ಹೋದೆ, ಬಟ್ ನಾನು ಅವಳ ಚೆನ್ನಾಗಿ ನೋಡಿದೆ, ಬಟ್ ಅವಳು ನನ್ನ ನೋಡಿದ್ಲೋ ಇಲ್ವೋ ಗೊತ್ತಿಲ್ಲ. ಅದಾದ್ಮೇಲೆ ಇದ್ರ ಬಗ್ಗೆ ಲೆಟರ್ ಹಾಕಿದೆ. ಅವಳು ನಿಜಾಲು ಕೇಳಿದ್ಲು, ನೀನ್ ನನ್ನೇ ನೋಡ್ದ ಅಂತ. ನಾ ಹೇಳ್ದೆ, ತುಂಬಾ ಚೆನ್ನಾಗಿರೋ ಬ್ರೌನ್ ಕೂದ್ಲು, ತುಂಬಾ ಚೆನ್ನಾಗಿರೋ ಕಣ್ಗಳು ಅಂತ ಅನ್ಬಿಟ್ಟು ನಾನು ಅವಳನ್ನ ವರ್ಣಿಸ್ ಸ್ಟಾರ್ಟ್ ಮಾಡಿದೆ. ಅವಳು ಒಂದ್ ನಿಮಿಷ ಸರಿ ನಾನೇ ನೋಡಿದ್ಯಾ ಬಿಡು ಅಂದ್ಬಿಟ್ಟು ಅವಳು ಸ್ವಲ್ಪ ನಾಚಿಕೆ ಆಗೋಯ್ತು. ಹಂಗೆ ಮಾತುಕತೆ ನಡೀತಾ ಇತ್ತು. ಸರಿ ಅಂತ ನಾನು ಮಾತಾಡ್ಬೇಕಾರೆ ಇನ್ನೇನ್ ಬೇಕು ಕೇಳು ಅಂತ ಕೇಳ್ದೆ. ಅವಳನ್ನು ಹಾಗಾದ್ರೆ ನೀನು ನಿಜಾಲು ಈಗ ಕರೆಕ್ಟ್ ಆಗಿ ಜುಲೈ 1 ಈ ಡೇಟ್ ಅಲ್ಲಿ ನನಗೆ 9:15 ಫೋನ್ ಮಾಡಕ್ಕಾಗತ್ತಾ ಅಂತ ಕೇಳಿದ್ಲು. ಅಷ್ಟೇ ತಾನೇ ಅಂತ ನಾನು ಹೇಳ್ದೆ. ಅವಳು ಹೇಳಿದ್ದೆ ಕರೆಕ್ಟ್ ಫೋನ್ ಕಾಲ್ ಬಂತು. ಅವಳು ಫುಲ್ ಶಾಕು, ಅದಲ್ದೆ ಫುಲ್ ಖುಷಿನೂ ಆಗ್ಬಿಟ್ಲು. ಒಂಥರ ಗಾಬರಿಯಿಂದ ಫೋನ್ ತಗದ್ಲು. ಬಟ್ ಆದ್ರೆ ಅದ್ ನಾನಲ್ಲ, ನಿಮ್ಗೆಲ್ಲ ಶಾಕು, ನನಗೂ ಕೂಡ ಶಾಕು. ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಕೇಳಿದೀನಿ, ಬಟ್ ಯಾಕೆ ನಾನು ಅವಳಿಗೆ ಫೋನ್ ಮಾಡ್ಲಿಲ್ಲ ಅಂತ ಗೊತ್ತಾಗಿಲ್ಲ. ಅದ್ ಫೋನ್ ಮಾಡಿದ್ದು ಅವ್ನ ಎಕ್ಸ್ ಬಾಯ್ ಫ್ರೆಂಡ್. ಅವ್ನು ಏನಕ್ಕೆ ಕರೆದಿದ್ದಾನೆ ಅಂದ್ರೆ ತುಂಬಾ ದಿನದಿಂದ ಮಾತಾಡ್ಸಿಲ್ಲ, ಸರಿ ಏನೋ ಮಾತಾಡೋಣ ಅಂದ್ಬಿಟ್ಟು ಕರೆದಿದ್ದಾನೆ. ಕರೆದ್ಬಿಟ್ಟು ಯಾವ್ದೋ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋದ. ಬಟ್ ಇದ್ರ ಬಗ್ಗೆ ನಮ್ಮ ಕೇಟಿಗೆ ತುಂಬಾ ಚೆನ್ನಾಗಿ ಗೊತ್ತು, ಆ ರೆಸ್ಟೋರೆಂಟ್ ಬಗ್ಗೆ. ಅಲ್ಲಿ ಈಸಿಯಾಗಿ ಸೀಟ್ ಅಂತೂ ಸಿಗೋದೇ ಇಲ್ಲ, ಯಾಕೆಂದ್ರೆ ತುಂಬಾ ದಿನ ಹಿಂದೆಗಡೆ ಬುಕ್ ಮಾಡಿದ್ರೆ ನಿಜಾಲು ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಸೊ ಇವ್ನಂದ ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಫುಲ್ ಡೈಲಾಗ್ ಹೊಡ್ಬಿಟ್ಟು ಕರ್ಕೊಂಡದ. ಬಟ್ ಅದೇ ಸೀಟೇ ಸಿಗದೆ ಫುಲ್ ಅವಮಾನ ಆಗಂಗ ಆಗ್ಬಿಡ್ತು, ಈಚೆ ಕಡೆ ಕರ್ಕೊಂಡ್ ಬಂದ್ಬಿಟ್ಟ. ಇದು ಕೇಟ್ಗೆ ಒಂಥರ ಫೀಲ್ ಆಗೋಯ್ತು. ಅದಾದ್ಮೇಲೆ ಹಿಂಗೆ ಏನೋ ಮಾತುಕತೆ ಕಾನ್ವರ್ಸೇಷನ್ ನಡೀತಿತ್ತು. ನಡೆದಿರೋ ಮಾತು, ಅವ್ರು ಏರಿದ್ ಮಾತು ಅನ್ಕೊಂಡು ಏನೇನೋ ನಡೀತಿತ್ತು, ಅವ್ರ ಜಗಳ ಆಡಿದ್ದೆಲ್ಲ. ಈಗ ಅನ್ಸ್ತಾ ಇರುತ್ತೆ, ಇವ್ರಿಬ್ರು ಈ ತರ ಮಾತಾಡ್ತಿದ್ರೆ ಇವ್ರು ಹೆಂಗೆ ಬೇರೆ ಆದ್ರು ಅಂತ ನಿಮ್ಗೆ ಫೀಲ್ ಆಗಿರುತ್ತೆ. ನನ್ ಕೇಟ್ಗೆ ಯಾವ ತರ ಅಂದ್ರೆ ಈ ಲವ್ ಅನ್ನೋದೆಲ್ಲ ನಾರ್ಮಲ್ ವಿಷಯ ಅಂತೂ ಅಲ್ವೇ ಇಲ್ಲ. ಅವಳಿಗೆ ಆ ಲವ್ ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಅವಳ ಹತ್ರ. ಸೊ ಅದರಿಂದ ಅವಳು ಎಷ್ಟು ವಿಷಯನ ಎಕ್ಸ್ಪೆಕ್ಟ್ ಮಾಡಿದ್ಲು ಅವನಿಂದ. ಅವ್ನ್ ನೋಡಿದ್ರೆ ಕೆಲ್ಸ ಅನ್ಕೊಂಡು ಅದ್ರ ಮೇಲೆ ಮುಳುಗೋಗ್ಬಿಟ್ಟಿದ್ದ. ಸೊ ಇದರಿಂದ ಅವಳಿಗೆ ತುಂಬಾ ಎಷ್ಟೊಂದ್ ಕಡೆ ಅವಳ ಮೈಂಡ್ ಸೆಟ್ ಸರಿ ಇರ್ಲಿಲ್ಲ. ಹಿಂಗಿರ್ಬೇಕಾದ್ರೆ ಏನೋ ಒಂದ್ ಇನ್ಸಿಡೆಂಟ್ ನಡೆದಿದೆ, ಅದರಿಂದ ಜಗಳ ಆಡ್ಬಿಟ್ಟಿದ್ದಾರೆ. ಇವನು ಅದ್ರ ಬಗ್ಗೆ ಮಾತುಕತೆ ನಡೀತು. ಯಾರೋ ಒಬ್ಬ ಪರ್ಸನ್ ನ ಕಿಸ್ ಮಾಡ್ಬಿಟ್ಟಿದ್ದಾಳೆ. ಸೊ ಅದರಿಂದ ಇವನು ಬೈತಾ ಇರ್ತಾನೆ, ನೀನು ಯಾರೋ ಸ್ಟ್ರೇಂಜರ್ ನ ಕಿಸ್ ಮಾಡಿದ್ಯಾ, ನೀನೇನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀಯ ಲವ್ ಬಗ್ಗೆ ಅನ್ಕೊಂಡು ಏನೇನೋ ಹೇಳ್ತಾ ಹಿಂಗೆ ದೊಡ್ಡದಾಗಿ ವಿಷಯ ಆಗಿ ಜಗಳ ಆಡಿ ಇವರು ಬೇರೆ ಆಗಿದ್ದಾರೆ. ಆಮೇಲೆ ಈ ಕಡೆ ನನ್ನ ಲೈಫ್ ಒಂಥರ ವಿಚಿತ್ರ ಆಗೋಯ್ತು. ಈ ತರ ಎಲ್ಲ ನಡೀತಿದ್ರು. ಇಲ್ಲಿ ನನ್ ಜೊತೆನೆ ಇರೋ ಈ ಅಸಿಸ್ಟೆಂಟ್ ಹುಡುಗಿ ಇದಾಳಲ್ಲ ಮೋನ, ಇವಳು ನನ್ನಿಂದನೇ ಸುತ್ತಿದ್ಲು. ಇವಳು ನಂಗೆ ಹೆಂಗ್ ಹೇಳೋದು ಅರ್ಥ ಮಾಡ್ಸೋದು ಅಂತಾನೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ತುಂಬಾ ಚಿಕ್ಕ ಹುಡುಗಿ. ಇದ್ರ ಬಗ್ಗೆ ಅವಳಿಗೆ ಅರ್ಥ ಆಗತ್ತಾ ಅನ್ನೋದು ನನಗೆ ಡೌಟ್. ಸೊ ಇದ್ರ ಬಗ್ಗೆ ಅವಳು ಯಾವಾಗ್ಲೂ ನನ್ನ ಹತ್ರನೇ ಬರೋಳು. ಇವಾಗೇನೋ ಪ್ರಪೋಸ್ ಮಾಡಂಗೆ ಕಾಣ್ಲು. ಹೆಂಗಪ್ಪ ಎಸ್ಕೇಪ್ ಆಗ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಕರೆಕ್ಟ್ ಆಗಿ ನನ್ ಡಾಗ್ ಇದೆಯಲ್ಲ ಜಾಕು, ಇದಕ್ಕಿದಂಗೆ ಓಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಇದೇ ಎಂಬಿಟ್ಟು ಕೂತ್ಕೊಂಡು ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಹೆಂಗೋ ಚಾನ್ಸ್ ಸಿಕ್ತು ಅನ್ಕೊಂಡ್ರೆ ಇದು ನಿಲ್ದೆ ಓಡ್ತಾನೆ ಇತ್ತು. ಎಲ್ಲೋ ಹೋಗ್ಬಿಟ್ಟು ಸ್ಟಾಪ್ ಆಯ್ತು. ಹೋಗ್ಬಿಟ್ಟು ಒಂದ್ ಪರ್ಸನ್ ಹತ್ರ ಹೋಗಿ ನಿಂತ್ಕೊಂತು. ಅವ್ನು ನೋಡಿದ್ರೆ ಪಾಪ ಹೆಲ್ಪ್ ಬೇಕಿತ್ತಂತೆ, ಯಾಕಂದ್ರೆ ಹೊಸದಾಗಿ ಶಿಫ್ಟ್ ಆಗಿದ್ದಾರೆ. ಇವ್ರನ್ನ ನೋಡಿರ್ತೀರ ಆಲ್ರೆಡಿ, ಯಾರು ಅಲ್ಲ ಕೇಟ್ ಎಕ್ಸ್ ಬಾಯ್ ಫ್ರೆಂಡ್ ಇದನ್ನಲ್ಲ ಅವನು. ಇದ್ ನೋಡ್ಬಿಟ್ಟು ಶಾಕ್ ಆಗಿ ನೋಡ್ತಾ ಇದ್ದೆ. ಸ್ವಲ್ಪ ಹೆಲ್ಪ್ ಮಾಡಿದೆ. ಮಾಡಾದ್ಮೇಲೆ ಇಲ್ಲೇ ಒಂದ್ ಚಿಕ್ಕ ಪಾರ್ಟಿ ಇಟ್ಕೊಂಡಿದೀವಿ, ನೀವು ಬನ್ನಿ ಅಂದ್ಬಿಟ್ಟು ಒಂದು ಇನ್ವಿಟೇಷನ್ ಕೂಡ. ನಮ್ಮ ಹುಡುಗಿ ಕೂಡ ಇಲ್ಲೇ ಮೆಡಿಸನ್ ಟ್ರೈನಿಂಗ್ ಮಾಡ್ತಾ ಇದಾರೆ ಅನ್ಕೊಂಡು ಏನೇನೋ ಹೇಳ್ದ. ಇದನ್ ಕೇಳಿದ್ಮೇಲೆ ಯಾಕೋ ಸ್ವಲ್ಪ ಸ್ಟ್ರೈಕ್ ಆಯ್ತು ನನಗೆ. ನಿಮ್ ಗರ್ಲ್ ಫ್ರೆಂಡ್ ಹೆಸರು ಅಂತ ಕೇಳ್ದೆ. ಕೇಟ್ ಅಂತ ಹೇಳ್ದ. ಇದು ಕೇಳಿದ್ಮೇಲೆ ಫುಲ್ ಖುಷಿ ಆಗೋಯ್ತು. ಬಟ್ ಮೇನ್ ಥಿಂಗ್ ಏನಂದ್ರೆ ಯಾರೋ ಒಬ್ಬ ಬಂದ್ಬಿಟ್ಟು ನಾವು ಹುಡುಗಿನ ಇಷ್ಟಪಡ್ತಾರ ಹುಡುಗಿನ ನನ್ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೆ ಸಖತ್ ಕೋಪ ಬರುತ್ತೆ. ಮೂತಿನೆಲ್ಲ ಗುದ್ದಾಕ್ ಬಿಡೋಣ ಹೊಡಾಕ್ ಬಿಡೋಣ ಅಂತ ಅನ್ಸುತ್ತೆ. ಬಟ್ ಅದೇ ನಂದು ಟೈಮಿಂಗ್ ಬೇರೆ. ಅವ್ನ್ ಹೇಳ್ತಿದ್ದಂಗೆ ನಂಗೆ ಇನ್ನೂ ಖುಷಿ ಆಗ್ತಾ ಇತ್ತು. ಅವ್ನ್ ನೋಡಿದ್ರೆ ಸ್ವಲ್ಪ ದೂರ ಹೋದ್ಮೇಲೆ ನೀವು ಬಂದ್ ಜಾಯ್ನ್ ಆಗಿ ಅಂತ ಅನ್ಬಿಟ್ಟು ಫೋರ್ಸ್ ಮಾಡೇ ಹೇಳ್ದ. ಸೊ ನಾ ಹೆಲ್ಪ್ ಮಾಡಿದೆ ಅಂತ ಅನ್ಬಿಟ್ಟು. ಇವ್ನು ಯಾರಪ್ಪ ಇವನು ಪುಣ್ಯಾತ್ಮ ಅನ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟೆ. ನನ್ ಖುಷಿ ಏನಂದ್ರೆ ಅವ್ಳು ಇನ್ನೊಂದ್ಸರಿ ನೋಡ್ತೀನಿ ಅಂತ. ನಾನು ಏನು ಯೋಚನೆ ಮಾಡಕ್ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಹೋದೆ ನೋಡೋಣ ಅಂತ. ನಾನು ಅವಳ
ಅವಳ ಬರ್ತ್ಡೇಗೆ ಹೋದೆ. ಬಟ್ ಇಲ್ಲಿ ಪ್ರೆಸೆಂಟ್ ಅಲ್ಲಿ ಇವಳು ನನ್ ಬಗ್ಗೆನೆ ಫೀಲ್ ಮಾಡ್ತಾ ಇದ್ಲು. ಯಾಕೆಂದ್ರೆ ಅವಳು ಕೆಲಸ ಮಾಡ್ತಿರೋ ಕೊಲಿಗ್ ಜೊತೆ ಕೂತ್ಕೊಂಡು ಕುಡಿತಾ ಡ್ರಿಂಕ್ಸ್ ಮಾಡ್ತಾ ಹೇಳ್ತಾ ಇದ್ಲು. ಅಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ, ನನ್ ಜೊತೆಲೆ ಇರೋನೊಬ್ಬ ನನ್ನ ಲವ್ ಮಾಡ್ತೀನಿ ಇಂದ ಎಲ್ಲಾನು ಅಂದ, ಬಟ್ ನನ್ನ ಹತ್ರ ಅವನ ಹತ್ರ ಫೀಲ್ ಕೂಡ ಆಗ್ಲಿಲ್ಲ ನನಗ ಲವ್. ಯಾರೋ ಒಬ್ಬ ಲೆಟರ್ ಅಲ್ಲೆಲ್ಲ ಹೇಳ್ತಿದ್ದಾನೆ, ಅವನ ಫೇಸ್ ಕೂಡ ನಾನ್ ನೋಡಿಲ್ಲ, ಅವ್ನ್ ಮಾತಾಡೋದ್ ನನ್ಗೆ ಅಷ್ಟೊಂದು ಫೀಲ್ ಆಗ್ತಿದೆ, ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅನ್ಕೊಂಡು ಅವಳು ತುಂಬಾ ಇದೊಂಥರ ಥಿಂಕಿಂಗ್ ಥಾಟ್ ಎಲ್ಲ ಹೋಗ್ಬಿಟ್ಟಿದ್ಲು. ಅವಳಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಬಟ್ ಅವಳಿಗೆ ಗೊತ್ತಿಲ್ಲದೆ ನಾನು 2004ರಲ್ಲಿ ಅವಳ ಪಾರ್ಟಿನ ಬರ್ತ್ಡೇ ಪಾರ್ಟಿನ ನಾ ಅಟೆಂಡ್ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ನಂಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲ. ಸೊ ಮುಂದೆ ನೋಡ್ತಿದ್ದಾಗ ನನ್ಗೆ ಅನ್ಸ್ತಾ ಇತ್ತು, ಯಾವ್ದೋ ಬೇರೆ ಒಬ್ಬ ಹುಡುಗನ ಲವ್ ಮಾಡ್ತಿರೋ ಹುಡುಗಿನ ಆಲ್ರೆಡಿ ಒಂದ್ ಕಪಲ್ ಆಗಿರೋರ್ನ ನಾನ್ ಇಷ್ಟಪಡೋದ್ ಚೆನ್ನಾಗಿರುತ್ತ ಅಂತ. ಬಟ್ ಅದೇ ನನಗೆ ಅನ್ಕೊಂಡೆ, ಇದು ತಪ್ಪಿಲ್ಲ ಅಲ್ವಾ? ಯಾಕಂದ್ರೆ ಫ್ಯೂಚರ್ ಅವಳು ಏನೋ ಆಗಿದ್ದೆ ಅವ್ರಿಬ್ರು ಮಧ್ಯೆ, ಅವ್ರಿಬ್ರು ಬೇರೆ ಆಗಿದ್ದಾರೆ, ನಾನು ಫ್ಯೂಚರ್ ಇರೋ ಹೀರೋಯಿನ್ ತಾನೇ ಲವ್ ಮಾಡ್ತಾ ಇದೀನಿ ಅಂತ ಫೀಲ್ ಮಾಡ್ದೆ. ಇಷ್ಟೆಲ್ಲ ಆದ್ರೂ ಅವಳು ನೋಡಿದಾಗೆಲ್ಲ ನಂಗೆ ಒಂದೇ ಅನ್ಸಿದ್ದು, ಅವಳು ಎಷ್ಟ್ ಜನ ಖುಷಿಯಾಗಿದ್ರು ಅವಳ ಫೇಸ್ ಅಲ್ಲಿ ಮಾತ್ರ ಒಂದ್ ನಗುನೇ ಇರ್ಲಿಲ್ಲ, ಸ್ವಲ್ಪ ನಾರ್ಮಲ್ ಆಗಿತ್ತು. ಅದು ನಿಜವಾದ ನಗು ತರನು ಇರ್ಲಿಲ್ಲ. ಯಾಕಂದ್ರೆ ಎಷ್ಟೊಂದ್ ಜನ ಹೆಣ್ಮಕ್ಳು ಅವರು ಫೋರ್ಸ್ಫುಲ್ ಆಗಿ ಥಿಂಕ್ ಮಾಡದೆ ಒಂದು ದೊಡ್ಡ ಡಿಸಿಷನ್ ತಗೊಂಡ್ಬಿಡ್ತಾರೆ. ಸೊ ಅದೇ ತರ ಏನೋ ತಪ್ಪ ಮಾಡ್ಬಿಟ್ಟು ಫೀಲ್ ಮಾಡ್ತಾರೆ ನನ್ಗಾಯ್ತು ಅನ್ನಿಸ್ತು. ನಾವು ನೋಡಿದ್ದೆ ಹೋಗ್ಬಿಟ್ಟು ನಿನ್ಗೂ ನನ್ಗೂ ಒಂದ್ ಸಿಂಕ್ ಇದೆ, ನಾನು ಫ್ಯೂಚರ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳ್ಬಿಡೋಣ ಅಂತ ಅನ್ನಿಸ್ತು. ಬಟ್ ನಾನು ಹೇಳಿದ್ರೆ ಅವಳು ನಂಬ್ತಾಳ? ನಂಬೋದಂತೂ ಚಾನ್ಸೇ ಇಲ್ಲ. ಸೊ ಏನು ಮಾಡ್ದೆ, ಈಚೆ ಕಡೆ ಬಂದ್ ಕೂತ್ಕೊಂಡೆ. ಕೂತಿದ್ದಾಗ್ಲೇ ಅವಳು ಕೂಡ ಬಂದ್ಲು. ಅಯ್ಯೋ ಬಂದಾಗ ನನಗೆ ಅಯ್ಯಪ್ಪ ಎಂತ ಚಾನ್ಸ್ ಅನ್ಕೊಂಡ್ ಖುಷಿ ಪಟ್ಟೆ ಒಳಗೆ. ಬಟ್ ಮಾತಾಡೋಣ ಅಂತಂದ್ರೆ ಏನ್ ಟಾಪಿಕ್ ಎತ್ತದು ಗೊತ್ತಿಲ್ಲ. ಸ್ವಲ್ಪ ಸಿಗ್ನಲ್ ಕೊಟ್ಟೆ, ಬಟ್ ಅವಳು ನನ್ನ ಮೇಲೆ ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಅವಳು ಪಾಡು ಸೈಲೆಂಟ್ ಆಗಿ ಕೂತಿದ್ಲು. ನನಗೆ ಸರಿ ಅವಳ ದಾರಿಲೇ ಹೋಗ್ಬೇಕು ಅಂದ್ಬಿಟ್ಟು ದಿ ಪೆರ್ಸುವೇಷನ್ ಅಂತ ಬುಕ್ ನ ನೀವು ಓದಿದಿರಾ ಅಂತ ಕೇಳಿದೆ. ಯಾಕಂದ್ರೆ ಈ ಬುಕ್ ಬಗ್ಗೆ ಅವಳು ಆಲ್ರೆಡಿ ನನ್ನ ಹತ್ರ ಹೇಳಿದ್ಲು, ಆ ಬುಕ್ ಅಂದ್ರೆ ಅವಳು ತುಂಬಾ ಇಷ್ಟ ಅಂತ. ಆಮೇಲೆ ಅವಳು ಹೇಳಿದ್ಲು, ನೀವ್ ಯಾವ ತರ ಕೇಳ್ತಾ ಇದೀರ ನಂಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಈ ಬುಕ್ ನನಗೂ ಕೂಡ ಇಷ್ಟ ಅಂತಂದ್ಲು. ಇಬ್ರು ಹುಡುಗ ಹುಡುಗಿ ಲವ್ ಮಾಡ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಒಂದಾಗಕ್ಕಾಗಲ್ಲ. ಬಟ್ ಆದ್ರೆ ಒಂದ್ ಟೈಮ್ ಒಂದಾಗಂಗ್ ಬಂದ್ರು ಮತ್ತೆ ಒಂದಾಗಲ್ಲ, ಆದ್ರೆ ತುಂಬಾ ದಿನ ವೆಯ್ಟ್ ಮಾಡ್ತಾರೆ ಅಂತ ಹೇಳಿದ್ಲು. ಇದು ಕೇಳಿದ್ಮೇಲೆ ನಾ ಒಂದೇ ಒಂದ್ ಮಾತು ಕೇಳ್ದೆ, ನಿಜಾಲು ಈ ಬುಕ್ ನಿಮ್ಗೆ ತುಂಬಾ ಇಷ್ಟನಾ, ಇದೆಲ್ಲ ಒಂದ್ ಕಥೆನಾ ಅಂತ ಹೇಳ್ದೆ. ಅದು ನೋಡ್ಬಿಟ್ಟು ನಗ್ಬಿಟ್ಲು. ಆ ನಗು ನೋಡ್ಬಿಟ್ಟು ನನಗ್ ಖುಷಿ ಆಯ್ತು. ಯಾಕಂದ್ರೆ ಒಂದ್ ಹುಡುಗ ಆ ಹುಡ್ಗಿನ ಎಷ್ಟ್ ಲವ್ ಮಾಡಿದ್ರು ಆ ಹುಡ್ಗಿ ನಗದು ಒಂದೇ ಒಂದ್ ರೀಸನ್, ಆ ಇಷ್ಟಪಡೋ ಹುಡುಗನಿಂದ ಮಾತ್ರ. ಸೊ ಇದೇ ಒಂದು ಶಾಂಪಲ್ ಅಷ್ಟೇ. ಹಂಗೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಇತ್ತು. ಅದಾದ್ಮೇಲೆ ಒಂಥರ ಸಿಂಕ್, ಈ ಆ ಲವ್ ವೈಬಲ್ ಇದ್ದು ಇಬ್ರು, ಆ ವಾತಾವರಣಕ್ಕೂ ನಾವ್ ಮಾತಾಡ್ತಿರೋಕ್ಕೂ ಒಂಥರ ಏನೋ ಒಂಥರ ಕನೆಕ್ಷನ್ ಅವಳು ಕೂಡ ಫೀಲ್ ಮಾಡಿದ್ಲು. ಹಿಂಗಿರ್ಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಒಳಗಡೆ ಇರೋ ಡಿಜೆ ಒಂದ್ ಒಳ್ಳೆ ಸಾಂಗ್ ಆತ, ರೊಮ್ಯಾಂಟಿಕ್ ಆಗಿರೋ ಸಾಂಗ್. ಅದ್ ಕೇಳ್ಬಿಟ್ಟು ನಾನು ಒಂದ್ ಮಾತು ಕೇಳ್ದೆ, ಯಾರ್ ನಿಮ್ಗೆ ಇಷ್ಟನಾ ಅಂತಂದೆ. ನಿಮ್ಗೆ ಆಡ್ತೀರಾ ಅಂತ ಹೇಳ್ದೆ. ಅವ್ಳು ಕೇಳಿದ್ದು, ಇಲ್ಲ ನಾನು ಈ ಟೈಮ್ ಅಲ್ಲಿ ಆಡೋ ಮೂಡಲ್ಲಿ ಇಲ್ಲ, ಡ್ಯಾನ್ಸ್ ಮಾಡೋ ಮೂಡಲ್ಲಿ ಇದೀನಿ ಅಂದ್ಲು. ನನ್ನೇ ಕರೆದ್ಲು ಡ್ಯಾನ್ಸ್ ಮಾಡಕ್ಕೆ. ಅಯ್ಯೋ ನಾ ಫುಲ್ ಖುಷಿ. ಆ ಡಿಜೆಗಂತೂ ಫುಲ್ ಹೊಗಳಿಕೆ ಕೊಡ್ತಾ ಇದ್ದೆ, ನೀನಂತೂ ತುಂಬಾ ಚೆನ್ನಾಗಿದ್ಯಾ, ನಿನ್ಗೆ ಒಳ್ಳೊಳ್ಳೆ ಪಾರ್ಟಿ ಸಿಕ್ಲಿ, ನಿನ್ಗೆ ಆರ್ಡರ್ ಮುಗಿಲೇಬಾರ್ದು ಅಂತ ನಾನು ಒಳ್ಳೆ ಅವನ್ಗೆ ಫುಲ್ ವಿಶಸ್ ಕೊಟ್ಟೆ, ಬ್ಲೆಸ್ಸಸ್ ಕೊಟ್ಟೆ. ಇಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ಏನಾಯ್ತು ಗೊತ್ತಿಲ್ಲ, ಒಂದ್ ಸೆಕೆಂಡ್ ಇಬ್ರಿಗೂ ಇರೋ ಕನೆಕ್ಷನ್ ಏನೋ ನಾನು ಸ್ವಲ್ಪ ಕಂಟ್ರೋಲ್ ಮೀರ್ಬಿಟ್ಟೆ. ಸೊ ಹೋಗಿ ಕಿಸ್ ಮಾಡ್ಬಿಟ್ಟೆ. ಅವಳಿಗೂ ಅದೇನು ಇಷ್ಟ ಆಯ್ತೋ ಏನೋ, ಅವಳು ಕಿಸ್ ಮಾಡ್ಬಿಟ್ಲು. ಬಟ್ ಇದನ್ನ ಕರೆಕ್ಟ್ ಆಗಿ ಅವ್ನ್ ಬಾಯ್ ಫ್ರೆಂಡ್ ನೋಡ್ಬಿಟ್ಟ. ಇದ್ ನೋಡಿದ್ದಿಂದ ನಾನು ಏನ್ ಮಾತಾಡೋದು ಅಂತಾನೆ ಅರ್ಥ ಆಗಿಲ್ಲ. ಸೊ ಏನ್ ಮಾಡಿದೆ, ಸರಿ ಬಾಯ್ ಅಂತ ಅನ್ಬಿಟ್ಟು ಗುಡ್ ನೈಟ್ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟೆ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಇವ್ರಿಬ್ರು ಬೇರೆ ಕಾರಣನೇ ನಾ ಮಾಡಿದ ಕಿಸ್ ಇಂದ ಇವ್ರಿಬ್ರು ರಿಲೇಶನ್ಶಿಪ್ ಹಾಳಾಗೋಯ್ತು. ಇದರಿಂದ ತುಂಬಾ ಕಾನ್ವರ್ಸೇಷನ್ ನಡೆದಿದೆ. ಸೊ ಅದರಿಂದ ಬ್ರೇಕಪ್ ಆಗಿದೆ. ಫ್ಯೂಚರ್ ಅಲ್ಲಿ ಇದೊಂದು ಕಾರಣ ಇಟ್ಕೊಂಡೆ ಬ್ರೇಕಪ್ ಆಗಿರೋದು. ಇಷ್ಟು ನಡೆದ ಮೇಲೆ 2006ರಲ್ಲಿರೋ ಕೇಟ್ಗೆ ಈ ವಿಷಯದ ಬಗ್ಗೆ ಜ್ಞಾಪನ ಬಂತು. ಸೊ ಇದ್ಯಾರು ಅಂತ ಅವಳಿಗೆ ರಿಯಲೈಸ್ ಆಗ್ಬಿಡ್ತು ಅವತ್ತು. ನಾನೇ ಅಂತ ಗೊತ್ತಾದ್ಮೇಲೆ ಚೆನ್ನಾಗ್ ಬೋದ್ಲು, ನನ್ನ ಹತ್ರ ಜಗಳ ಆಡಿದ್ಲು. ಅದೇ ನಾವಿಬ್ರು ಆಡಿದ್ ಫಸ್ಟ್ ಜಗಳ. ಅದಾದ್ಮೇಲೆ ಹೇಳಿದ್ಲು, ನನ್ನ ಹತ್ರ ಬಂದ್ಬಿಟ್ಟು ಹೇಳ್ಬೇಕು ತಾನೆ, ಯಾಕೆ ನೀ ಹೇಳಿಲ್ಲ ಅನ್ಕೊಂಡು. ಆಗ ನಾ ಹೇಳ್ದೆ, ನಾ ಏನಂತ ಹೇಳಿ, 2006ರಲ್ಲಿ ನೀನು ಇರ್ತೀಯಾ, ನಾನು ನಿನ್ಗೆ ಒಂದ್ ಲೆಟರ್ ಹಾಕ್ತೀನಿ, ಅವಾಗ ಇಬ್ರು ಮೀಟ್ ಆಗ್ತೀವಿ, ಇಬ್ರು ಲವ್ ಮಾಡ್ತೀವಿ ಅಂತ ಹೇಳ. ನೀನ್ ನಿಜನೂ ನಂಬ್ತಿದ್ದೆ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಅನಿಸ್ತು, ನಾ ಹೇಳೋದು ನಂಬಕ್ಕ ಚಾನ್ಸೇ ಇಲ್ಲ ಅಂತ. ಅವ್ರು ನಿಮ್ಮಿಬ್ರು ಕೆಮಿಸ್ಟ್ರಿ ದಿನ ಜಾಸ್ತಿ ಆಗ್ತಾನೆ ಇತ್ತು, ಇಬ್ರ ಮೇಲೆ ಇರೋ ಲವ್ ಜಾಸ್ತಿನೇ ಆಗ್ತಾಯಿತ್ತು. ಸೊ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಅದಲ್ದೆ ಒಂದಿನ ನಮ್ ತಂದೆ ತೀರೋದ್ಮೇಲೆ ನಾ ಇದರಿಂದ ಹೊರಗಡೆ ಬರೋಕೆ ಸ್ವಲ್ಪ ಕಷ್ಟ ಆಯ್ತು. ಅದನ್ನು ಕೂಡ ಅವಳು ಲೆಟರಲ್ಲೇ ನನಗೆ ಸಮಾಧಾನ ಮಾಡಿದ್ಲು. ಬಟ್ 2006ರಲ್ಲಿ ಇದ್ಕೊಂಡೆ. ಇದೆಲ್ಲ ನಡೆದ್ರು ಅವಳಿಗೆ ಇನ್ನೂ ಕನ್ಫ್ಯೂಷನ್. ಯಾಕೆಂದ್ರೆ ಇದು ನಡೀತಿರೋದೇ ಒಂಥರ ಫ್ಯಾಂಟಸಿ ತರ ಇತ್ತು. ಅವಳಿಗೆ ಏನ್ ಯೋಚನೆ ಮಾಡೋದು, ಅವಳದು ನಾರ್ಮಲ್ ಕೆಲ್ಸದ ಮೇಲೆ ನಿಗಾ ಕೊಡಕ್ ಆಗ್ತಿಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ನಾ ಇಲ್ಲಿ ಇದ್ದೀನಿ ಅಂದ್ರೂ ಬೇರೆ, ನಮ್ ಇಬ್ರಿಗೂ ಇರೋ ಡಿಸ್ಟೆನ್ಸೇ ಬೇರೆ ಅಲ್ವಾ. ಸೊ ಇದರಿಂದ ಅವಳಿಗೆ ತುಂಬಾ ಸಫರ್ ಮಾಡುತ್ತಿದ್ಲು. ಅದರಿಂದ ನಾ ಒಂದ್ ಮಾತು ಹೇಳ್ದೆ, ಕೇಟ್ ಒಂದಿನ ಡೇಟ್ ಫಿಕ್ಸ್ ಮಾಡು, ನಾನು ಅವತ್ ಬರ್ತೀನಿ, ಅವತ್ ಬಂದ್ಬಿಟ್ಟು ನಾನು ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದೆ. ಇದೆಲ್ಲ ಹೇಳಿದ್ರು ಅವಳು ಹೇಳಿದ್ಲು, ನಾ ಡೇಟ್ ಫಿಕ್ಸ್ ಮಾಡ್ಬಿಡ್ತೀನಿ, ನಾಳೆ ಫಿಕ್ಸ್ ಮಾಡಿದ್ರೆ ಅದು ನನಗ್ ಒಂದಿನ, ನಿನ್ಗೆ 2 ವರ್ಷ ಕಾಯ್ಬೇಕಲ್ಲ, ಅದೆಲ್ಲ ನೀ ತಲೆ ಕೆಡ್ಸ್ಕೊಬೇಡ, ನಾ 2 ವರ್ಷ ಬಂದ್ ಮೀಟ್ ಮಾಡ್ತೀನಿ ಅಂತ ಹೇಳ್ದೆ. ಅವಳು ತುಂಬಾ ಖುಷಿ ಆಯ್ತು, ಹೆಂಗೋ ಮೀಟ್ ಮಾಡ್ತೀವಿ ಅಂತ. ಸರಿ ಎಲ್ಲಿ ಹೋಗೋದು ಅಂತ ಹೇಳ್ದೆ. ಅದಕ್ಕೆ ಕೇಳಿದ್ಲು, ಅದೊಂದು ರೆಸ್ಟೋರೆಂಟ್ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ ಹೇಳಿದ್ಲು. ಬಟ್ ಅದು ಬುಕ್ಕಿಂಗ್
ಬುಕ್ಕಿಂಗೇ ಸಿಗಲ್ವಲ್ಲ ಅಂತಾನು ಫೀಲ್ ಮಾಡಿದ್ಲು. ನಿನ್ ಟೈಮಲ್ಲಿ ಅದು ಬುಕ್ಕಿಂಗ್ ಸಿಗಲ್ಲ, ನನ್ ಟೈಮಲ್ಲಿ ಸಿಗತ್ತಲ್ಲ ಅಂತ ನಾ ಹೇಳ್ದೆ. ಏನಂತಂದ್ರೆ ಹೋಗ್ಬಿಟ್ಟು 2 ವರ್ಷ ಆದ್ಮೇಲೆ ಅವಳದು ನೆಕ್ಸ್ಟ್ ಡೇಟ್ ಗೆ ಬುಕ್ ಮಾಡಿದೆ. ಅವ್ರು ಶಾಕ್ ಆದ್ರು, 2 ವರ್ಷಕ್ಕ ಅಂತ. ಅದಾದ್ಮೇಲೆ ಎಲ್ಲ ನಾರ್ಮಲ್ ಆಗಿ ನಡೀತು. ಅವಳಿಗೇನು ಮನಗುದ್ಲು, ಬೆಳಗ್ಗೆ ಎದ್ದೊಳದ್ಲು, ಒಂದಿನ ಮುಗ್ದೋಯ್ತು. ಬಟ್ ನನಗೆ 2 ವರ್ಷ ಅದು ಹೆಂಗ್ ಹೋಗ್ತಿದೆ ಅಂತಾನೆ ನಾನು ತುಂಬಾ ಕಾಯ್ತಾ ಇದ್ದೆ. ಇದೆಲ್ಲ ನಡೀತಿದ್ರು ಅಲ್ಲಿ ಹೋಗ್ಬಿಟ್ಟು ಅವಳು ಕೇಳಿದ್ಲು, ಫುಲ್ ರೆಡಿಯಾಗಿ ಬಂದಿದ್ಲು ನನಗೋಸ್ಕರ. ಅಲ್ಲಿ ಹೋಗಿ ಕೇಳಿದ್ದೆ, ಅವ್ರು ಫುಲ್ ಶಾಕ್ ಆಗ್ಬಿಟ್ರು. ರೆಸ್ಟೋರೆಂಟ್ ಅವರು 2 ವರ್ಷದಿಂದ ಬುಕ್ ಆಗಿರೋದು ಇದು ಬುಕ್ ಅಂತ. ಸೊ ಅವ್ರು ಸೀಟ್ ಕೊಟ್ಟಿ ಕೂರ್ಸಿದ್ರು. ಅವಳು ಕೂಡ ತುಂಬಾ ವೇಟ್ ಮಾಡ್ತಿದ್ಲು. ಅವಳು ಒಂಥರ ಟೈಮ್ ಆಗ ನನ್ ಮೇಲಿರೋ ಡೌಟ್ ಜಾಸ್ತಿ ಆಗ್ತು. ಇದು ರಿಯಾಲಿಟಿ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅವಳಿಗೆ ಇನ್ನೂ ಪೇನೇ ಜಾಸ್ತಿ ಆಗ್ತಾ ಇತ್ತು. ಸೊ ಅವತ್ ನಾನು ಹೋಗ್ಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ ಅಂತಾನು ನನಗೆ ಗೊತ್ತಿಲ್ಲ. ಅವಳಿಗೆ ಏನಾಯ್ತು ಅಂದ್ರೆ ಇದರಿಂದ ಅವಳಿಗೆ ಇದನ್ನ ವಾಪಸ್ ಬರಕ್ಕೆ ಆಗ್ಲಿಲ್ಲ. ತುಂಬಾ ಫೀಲ್ ಮಾಡಿದ್ಲು. ಅವಳಿಗೆ ಏನ್ ನಡೀತಾ ಇದೆ ಅಂತಾನು ಅರ್ಥ ಆಗ್ಲಿಲ್ಲ. ಅವಳು ಏನ್ ಡಿಸಿಷನ್ ತಗೊಂಡ್ಲ ಅಂದ್ರೆ ಇದನ್ನ ಇಲ್ಲೇ ಎಂಡ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ಲು. ಒಂದ್ ಲೆಟರ್ ಹಾಕಲ್ಲು, ಅಲೆಕ್ಸ್ ಇದು ಯಾಕೋ ಸರಿ ಕಾಣ್ತಾ ಇಲ್ಲ, ನಾ ಇದರಿಂದ ವೆಯ್ಟ್ ಮಾಡಿ ನನಗೆ ಇನ್ನೂ ಜಾಸ್ತಿನೇ ನೋವು ಕೊಡ್ತಾ ಇದ್ದೆ. ಸೊ ಇದನ್ನ ಇಲ್ಲಿಗೆ ನಿಲ್ಸ್ಕೊಳ್ಳೋಣ ಅಂತ ಹೇಳಿದ್ಲು. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳಿದ್ಲು, ಆ ಡೈಲಿ ಪಾಸ್ ಮಾತ್ರ ನಾ ಕೂತ್ಕೊಂಡು ನಮ್ಮ ಅಮ್ಮನ ಜೊತೆ ಏನೋ ಮಾತಾಡ್ತಾ ಇದ್ದೆ. ಒಂದ್ ಆಕ್ಸಿಡೆಂಟ್ ನಡ್ಬಿಟ್ಟು ಒಬ್ಬ ಪರ್ಸನ್ ನನ್ ತೊಡೆ ಮೇಲೆ ಸತ್ತೋದ್ರು. ಅವ್ರನ್ನ ನಾನು ಕಾಪಾಡಕ್ ಆಗ್ಲಿಲ್ಲ. ಅವತ್ ನಾನು ತುಂಬಾ ಫೀಲ್ ಮಾಡಿ ನನಗೆ ಅದರಿಂದ ಈಚೆ ಬರಕ್ಕೆ ತುಂಬಾ ದಿನ ತಗೊಂತು. ಇವಾಗ್ಲೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ತುಂಬಾ ಫೀಲ್ ಆಗುತ್ತೆ. ಅವತ್ತು ನಾನು ಟೆನ್ಷನ್ ತೆಗಿಯೋಕೋಸ್ಕರ ನಾ ಲೇಕೋಸ್ ಬಂದೆ. ಅವತ್ತು ಸಿಕ್ಕಿದ್ದು ನೀನು. ಅವತ್ತೆಲ್ಲ ನಡೆದಿದ್ದೆ ಒಂಥರ ಮಿರಾಕಲ್. ನೀನು ಒಂದ್ ಕನ್ಸು, ಕಾಲದಿಂದ ಕಾಲಕ್ಕೆ ಸಿಗಿರೋ ಕನ್ಸು ನೀನು. ಸೊ ಎಲ್ಲ ಒಂಥರ ಕನ್ಸ್ತರನೇ ಆಗ್ಬಿಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೊ ಪ್ಲೀಸ್ ಇನ್ಮೇಲೆ ನನ್ಗೆ ಯಾವ್ದೇ ರೀತಿ ಲೆಟರ್ ಹಾಕಕ್ ಹೋಗ್ಬೇಡ, ಇದನ್ನ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ. ಇನ್ಮೇಲೆ ಇಬ್ರು ಒಬ್ರಿಗೊಬ್ರು ಭೇಟಿ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಡೀಟೇಲ್ ಆಗಿ ಹಾಕಿದ್ಲು. ಇದು ನೋಡಿದ್ದೆ, ಈ ಹುಡುಗಿದಾರಲ್ಲ ಟೆನ್ಷನ್ ಆಗ್ಬಿಟ್ಟು ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗೋಯ್ತು. ಅಂದ್ರೆ ತುಂಬಾ ಕಷ್ಟಕರವಾಗಿರೋ ಡಿಸಿಷನ್ ತಗೊಂಡ್ಬಿಡ್ತಾರೆ. ಅವ್ಳಿಗೆ ಹೆಂಗ್ ಅರ್ಥ ಮಾಡ್ಸೋದು ಅಂತಾನೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ಇದ್ರೆ ಹೇಳ್ಬೋದು ಹೋಗಿ, ಅವಳ ಪಕ್ಕದಲ್ಲಿ ಕೂಡ ಇಲ್ಲ. ನಾನು ಲೆಟರ್ ಓದಿದ್ರೆ ಅವಳಿಗೆ ವಿಷಯ ಗೊತ್ತಾಗೋದು ಹೆಂಗಪ್ಪ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಲೆಟರ್ ಮೇಲೆ ಲೆಟರ್ ಹಾಕ್ದೆ. ಬಟ್ ಇನ್ಫ್ಯಾಕ್ಟ್ ಅವಳು ಆ ಲೆಟರ್ ನ ಯಾವ್ದು ಓದ್ಲು ಇಲ್ಲ. ಅವಳ ಟೈಮ್ ಲೈನ್ ಲೇಕ್ ಹೌಸ್ ಬಂದ್ಬಿಟ್ಟು ಎತ್ಕೊಂಡು ಹೋದ್ರೇನೆ ಅವಳಿಗೆ ಲೆಟರ್ ಓದಕ್ಕಾಗೋದು. ಸೊ ಏನ್ ಮಾಡ್ದೆ, ನನಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಹಿಂಗೆ ಸ್ವಲ್ಪ ದಿನ ಹೋಗ್ತಾ ಇತ್ತು. ಅವಳೇನ್ ತಿಳ್ಕೊಂಡ್ಲು, ನಿಜಾಲು ನನ್ ಲವ್ ಸ್ಟೋರಿನ ಇಲ್ಲೇ ಎಂಡ್ ಮಾಡ್ಬಿಟ್ಟು ಅವಳು ಚೆನ್ನಾಗಿದ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಡ್ಲು. ಬಟ್ ಅವಳಿಗೆ ಗೊತ್ತಿಲ್ಲ, ಅವಳು ಇದರಿಂದನೂ ತುಂಬಾ ಕಷ್ಟ ಪಡ್ತಾಳೆ ಅಂತ ಅವಳು ಹೋಗ್ತಾ ತಿಳ್ಕೊಂಡ್ಲು. ಅವಳು ಅನ್ಕೊಂಡಿದ್ದು ನಿಜಾನೇ. ಯಾಕೆಂದ್ರೆ ಒಂದು ಸಿಗ್ತದ ಲವ್ ನ ಸಿಗುತ್ತೆ ಅಂತ ಆಸೆ ಪಟ್ಕೊಂಡು ಮತ್ತೆ ಜೀವನ ಹಾಳು ಮಾಡ್ಕೊಳ್ಳೋದು ಏನಕ್ ಬೇಕು. ಸೊ ಕಣ್ ಮುಂದೆನೆ ಲವ್ ಮಾಡ್ತೀನಿ ಅಂತ ಸುತ್ತಾರ ಆ ಎಕ್ಸ್ ಬಾಯ್ಸ್ ಮನ್ನೆ ವಾಪಸ್ ಜೊತೆ ಸೇರ್ಕೊಂಡ್ಲು. ಇಬ್ರು ಒಂದಾಗ್ಬಿಟ್ರು. ಇದು ನನ್ ಪ್ರಕಾರ ಇದು ಕೂಡ ಸರಿನೇ. ಯಾಕಂದ್ರೆ ಆಬ್ವಿಯಸ್ಲಿ ನನ್ನ ವೇಟ್ ಮಾಡ್ಬಿಟ್ಟು ವೇಸ್ಟ್ ಅಲ್ವಾ, ಏನ್ ಮಾಡೋದು ಗೊತ್ತಿಲ್ಲ. ಬಟ್ ನಿಜಲ್ಲೂ ಅವಳನ್ನ ನೋವು ಮಾಡ್ತಿದ್ದಾಳ ಅಂದ್ರೆ ಅವಳಿಗೂ ಕೂಡ ಗೊತ್ತಿಲ್ಲ. ಹಿಂಗೆಲ್ಲ ನಡೀತಿತ್ತು. ನಾನು ಏನ್ ಮಾಡೋದು ಗೊತ್ತಾಗದೆ ಅವಳಿಗೆ ಬರ್ದಿರೋ ಲೆಟರ್ ಎಲ್ಲ ಒಂದ್ ಬಾಕ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಆಟ ಹತ್ರ ಇಟ್ಬಿಟ್ಟು ಅವ್ನ ಹುಡುಗನ್ನ ಹೋಗ್ಬಿಟ್ಟು ನೋಡ್ದೆ. ಅವ್ನ ಎಕ್ಸ್ ಬಾಯ್ ಫ್ರೆಂಡ್ ನೋಡ್ಬಿಟ್ಟು, ನಿನ್ ಗರ್ಲ್ ಫ್ರೆಂಡ್ ಗೋಸ್ಕರ ಒಂದ್ ಲೇಕ್ ಹೌಸ್ ಹುಡುಕ್ತಾ ಇದೀರಿ ಅಂತ ಕೇಳ್ದೆ. ತಗೊಳ್ಳಿ ಅಂದ್ಬಿಟ್ಟು ಕೀ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅದ್ರ ಬಗ್ಗೆ ₹1 ಬಗ್ಗೆನು ಮಾತಾಡ್ಲೇ ಇಲ್ಲ. ಸುಮ್ನೆ ಫ್ರೀ ಆಗಿ ಕೊಟ್ಬಿಟ್ಟೆ. ಬಂದ್ಬಿಟ್ಟು ನಾನು ನನ್ನ ತಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ. ಅವನ ಹತ್ರ ಮಾತಾಡಿರ ಬಿಸ್ನೆಸ್. ಇಬ್ರು ಮಾತಾಡ್ತಾ ಟೆನ್ಷನ್ ನನಗೆ ಇದ್ರ ಬಗ್ಗೆ ಮರಿಬಹುದು ನಾ ತಿಳ್ಕೊಂಡೆ. ಬಟ್ ಇದ್ರ ಬಗ್ಗೆ ನನ್ಗೂ ಮರೆಯಕ್ಕೆ ಆಗ್ಲಿಲ್ಲ. ಬಟ್ ನಾನ್ 2006 ಬಂದೆ, ಆದ್ರೆ ಅವಳು 2008 ಕೂದ್ಲು. ಇದರಿಂದನೇ ಅವಳಿಗೆ ಈ ಲವ್ ಬಗ್ಗೆ ಇಂಟ್ರೆಸ್ಟ್ ಬರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅದಾದ್ಮೇಲೆ ವಿಧಿ ಅನ್ನೋದು ಇದೆಯಲ್ಲ, ಅದು ಹೆಂಗ್ ಬೇಕಾದ್ರೆ ಚೇಂಜ್ ಮಾಡ್ಬಿಡುತ್ತೆ. ಅವಳು ಬಂದ್ಬಿಟ್ಟು ಒಂದ್ ಕಂಪ್ನಿನ ಅಪ್ರೋಚ್ ಮಾಡ್ದ. ಏನಕ್ಕೆ ಅಂದ್ರೆ ಅವಳು ಒಂದ್ ಮನೆ ಕಟ್ಬೇಕಿತ್ತು, ಕನ್ಸ್ಟ್ರಕ್ಷನ್ ಕಂಪ್ನಿ ಒಂದು. ಅದ್ ಯಾರ ಕಂಪ್ನಿನೂ ಅಲ್ಲ, ನನ್ನ ತಮ್ಮಂದು. ನಾನು ನನ್ನ ತಮ್ಮ ಸೇರಿ ಮಾಡಿರೋ ಒಂದ್ ಕಂಪ್ನಿ. ಅದಕ್ಕೆ ಬಂದ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ಲು. ಮಾತಾಡ್ತಾ ಇರ್ಬೇಕಾದ್ರೆ ಸೈಡ್ ಅಲ್ಲಿ ಒಂದು ಪೇಂಟಿಂಗ್ ಇತ್ತು, ಪೆನ್ನಲ್ಲಿ ಬರ್ದಿರೋದು. ಅದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಲು. ಯಾಕಂದ್ರೆ ಆ ಪೇಂಟಿಂಗ್ ಬರ್ದಿರೋದೇ ನಾನು. ಅದ್ ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗ್ಬಿಡ್ತು. ಇದು ಯಾರು ಬರ್ದಿದ್ದು ಅಂತ ಕೇಳಿದ್ಲು. ನನ್ನ ತಮ್ಮ ಹೇಳ್ದ, ಅದನ್ನ ನಮ್ಮ ಅಣ್ಣ ಬರ್ದ್ರು ಅಂತ ಹೇಳ್ದ. ಅವ್ರನ್ನ ನಾನು ನೋಡಕ್ಕಾಗತ್ತ ಅಂದ್ಲು. ಯಾಕಂದ್ರೆ ಅವಳಿಗೆ ಆಲ್ರೆಡಿ ಅರ್ಥ ಆಗೋಯ್ತದ ಯಾರು ಬರ್ದಿದ್ದು ಅಂತ. ಅವ್ರ ಹತ್ರ ಮಾತಾಡಕ್ಕಾಗತ್ತ, ಅವ್ರ ಹತ್ರ ಮೀಟ್ ಮಾಡಕ್ಕಾಗತ್ತ ಅಂತ ಅವಳ ಕಣ್ಣಲ್ಲೇ ಹೇಳ್ತಾ ಇದ್ಲು. ಇದ್ರ ಬಗ್ಗೆ ಕೇಳ್ಬೇಕಾರೆ, ಸಾರಿ ಮೇಡಮ್, ಅದು ಮೀಟ್ ಮಾಡಕ್ಕಾಗಲ್ಲ. ಅವರು ಡೈಲಿ ಪಾಸ್ ಮಾತ್ರ ಇದೇ 14 ಫೆಬ್ರವರಿ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋದ್ರು ಅಂತ ಹೇಳ್ದ. ಅದು ಕೇಳಿದ್ದೆ ಅವಳಿಗೆ ಶಾಕ್ ಆಗ್ಬಿಟ್ಟು ಅಳಕ್ ಸ್ಟಾರ್ಟ್ ಮಾಡಿದ್ಲು. ಏನಂದ್ರೆ ಕರೆಕ್ಟ್ ಟೈಮ್ಲಿ ನಿಜ ಹೇಳ್ಬೇಕು ಅಂದ್ರೆ ಆ ಟೈಮ್ ನಾ ಸತ್ತೋದೆ. ಬಟ್ ಇಲ್ಲಿ ಏನಂದ್ರೆ ಅವಳ ತೊಡೆ ಮೇಲೆ ನಾ ಸತ್ತೋದೆ. ನಿಮ್ಗೆ ಗ್ಯಾಪ್ ಇದೆಯಾ? ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಾನು ನಮ್ಮಮ್ಮ ಮಾತಾಡ್ತಾ ಕೂತಿದ್ದಾಗ, ಅಂದ್ರೆ ಅವರು ಅವ್ರ ಅಮ್ಮ ಮಾತಾಡ್ಬೇಕಾರೆ ಒಂದ್ ಆಕ್ಸಿಡೆಂಟ್ ನಡೆಯುತ್ತೆ. ಇವಳು ಬಂದು ಕಾಪಾಡಕ್ ಟ್ರೈ ಮಾಡ್ತಾಳೆ. ಕಾಪಾಡಕ್ ಟ್ರೈ ಮಾಡಿದಾಗ ಒಂದು ಪರ್ಸನ್ ಸತ್ತೋಗ್ಬಿಟ್ರು. ಆ ಪರ್ಸನ್ ಯಾರು ಅಲ್ಲ, ನಾನೇನೆ. ಈ ವಿಷಯ ನನಗೂ ಕೂಡ ಇವಾಗ ಅರ್ಥ ಆಗ್ತಿದೆ. ಯಾಕಂದ್ರೆ ಅವಳು ಫೋನ್ ಮಾಡುವಂದಾಗ ಫೋನ್ ಮಾಡದೇ ಇರಕು, ಅವಳು ಮೀಟ್ ಮಾಡ್ಬೇಕು ಅಂತ ಟೈಮಲ್ಲಿ ಮೀಟ್ ಮಾಡದೇ ಇರಕು ರೀಸನ್ನೇ ನಾನು ಅಲ್ಲಿ ಸತ್ತೋಗ್ಬಿಟ್ಟಿದೀನಿ. ಸೊ ನಾ ಇಲ್ಲ ಅಂದ್ರೆ ಹೆಂಗ್ ಅವಳನ್ನ ಮೀಟ್ ಮಾಡಕ್ಕಾಗತ್ತೆ? ಅದರಿಂದನೇ ನಾನು ಅವಳನ್ನ ಮೀಟ್ ಮಾಡಿಲ್ಲ. 2006 ಏನಾಗಿದೆ ಅಂದ್ರೆ, ನಾನು ನನ್ನ ತಮ್ಮ ಒಂದು ಏನೋ ಡಿಸ್ಕಸ್ ಮಾಡ್ತಾ ಇದ್ದ. ಅವ್ನ ಗರ್ಲ್ ಫ್ರೆಂಡ್ ಗೆ ಏನೋ ಗಿಫ್ಟ್ ಕೊಡ್ಬೇಕು, ತಗೊಂಬ ಅಂತ ಹೇಳಿದ್ದ. ಅದನ್ನ ತರಕ್ಕೆ ಅಂತ ನಾನು ಹೋಗ್ತಾ ಇದ್ದೆ. ಹೋಗೋ ಟೈಮ್ಲಿ ನನಗೆ ಫ್ಲಾಶ್ ಆಯ್ತು. ಕರೆಕ್ಟ್ ಟೈಮ್ ಅದು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ. ನನಗೆ ರಿಯಲೈಸ್ ಆಯ್ತು ಅವಳು ಒಂದಿನ ಅವ್ರ ಅಮ್ಮನ ಜೊತೆ ಕುತ್ಕೊಂಡು ಅಲ್ಲಿ ಮಾತಾಡ್ತಿದ್ದೆ ಅಂತ ಹೇಳಿದ್ದು. ಅದನ್ನ ನೋಡ್ದೆ, ಅವ್ಳು ಕರೆಕ್ಟ್ ಆಗಿ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ಲು. ಅದ್ ನೋಡಿದ್ದೆ ನನ್ ಕೈ ಓಡ್ಲಿಲ್ಲ, ಕಾಲು ಓಡ್ಲಿಲ್ಲ. ಅವಳ
ಅವಳನ್ನ ಹೋಗಿ ಮೀಟ್ ಮಾಡ್ಬಿಟ್ಟು ನಾನು ಎಷ್ಟು ಲವ್ ಮಾಡ್ತೀನಿ, ನೀನು ಎಷ್ಟು ಇಷ್ಟ ಪಡ್ತೀನಿ ಅಂತ ಹೇಳ್ಬೇಕು ಅಂತ ಒಂದ್ ಮೆಂಟಾಲಿಟಿಲಿ ನಾನು ದಾರಿಲಿ ಬರ್ತಿರೋ ಬಸ್ ಗಮನ ಕೊಡದೆ ಮಧ್ಯದಲ್ಲಿ ನುಗ್ಬಿಟ್ಟೆ. ಅವ್ನ್ ಬಂದ್ ಗುದ್ದಿದ್ ಫೋರ್ಸ್ಲಿ ಅವತ್ತು ನನ್ನ ಜೀವ ಅವತ್ತೇ ಹೋಗ್ಬಿಡ್ತು. ಇದೆಲ್ಲ ವಿಷಯ ಅವಳಿಗೆ ಕೇಟಿ ಗೊತ್ತಾಗಿದ್ದೆ ಅವಳು ಫುಲ್ ಫೀಲ್ ಮಾಡ್ಬಿಟ್ಲು. ಅಲ್ಲ ಈ ವಿಧಿ ಅನ್ನೋದು ಯಾಕೆ ಈ ತರ ಒಂದ್ ಲವ್ ನ ಕೊಡ್ಬೇಕಿತ್ತು, ಈ ಲವ್ ಕೊಟ್ಬಿಟ್ಟು ಯಾಕೆ ವಾಪಸ್ ತಗೋಬೇಕಿತ್ತು ಅಂತ ತುಂಬಾ ಕಷ್ಟಪಟ್ಲು. ಓಡೋದ್ಲು ಲೇಕೋಸ್ಗೆ. ನಾವು ಕೂಡ ಇಮೇಜಿನ್ ಮಾಡಲ್ಲ, ನೀವು ಕೂಡ ಇಮೇಜಿನ್ ಮಾಡಲ್ಲ. ಏನಂತಂದ್ರೆ ಅವಳು ಒಂದ್ ಲೆಟರ್ ತಗೊಂಡೋಗಿದ್ಲು. ಆ ಲೆಟರ್ ನ ಪೋಸ್ಟ್ ಬಾಕ್ಸ್ ಹಾಕ್ಬಿಟ್ಟು ತುಂಬಾ ಕದರಿ ಅಳ್ತಾ ಇದ್ಲು, ಬಿಕ್ಲಿಸಿ ಅಳ್ತಾ ಇದ್ಲು. ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ಲು. ಏನ್ರ ಬಗ್ಗೆ ಅವಳು ಕೇಳ್ಕೊಂಡ್ಲು, ಪ್ಲೀಸ್ ನಾನು ಅವತ್ತು ಬಂದ್ಬಿಟ್ಟು ಫೆಬ್ರವರಿ 14 ದಿನ ನನ್ನ ಬಂದ್ ಮೀಟ್ ಮಾಡಬೇಡ, ಆ ಡೈಲಿ ಪಾಸ್ ಮಾತ್ರ ನೋಡ್ಬೇಡ, ನನ್ನ ಬಂದ್ ಮಾತಾಡ್ಸಕ್ ಹೋಗ್ಬೇಡ ಅಂತ ತುಂಬಾ ಬರ್ದ್ಬಿಟ್ಟು ಲಾಸ್ಟ್ ಒಂದ್ ಲೈನ್ ಹೇಳಿದ್ಲು, ನಾನು ನಿನ್ನ ಮತ್ತೆ ಮಿಸ್ ಮಾಡ್ಕೊಳಕ್ ಹೋಗಲ್ಲ, ನಾನು ನಿನ್ನ ತುಂಬಾ ಲವ್ ಮಾಡ್ತೀನಿ, ಪ್ಲೀಸ್ ಐ ಲವ್ ಯು ಅಂತ ಅಂದ್ಬಿಟ್ಟು ಬರ್ದಿದ್ಲು. ಇದೆಲ್ಲ ಬರ್ದ್ಬಿಟ್ಟು ತುಂಬಾ ಅಳ್ತಾ ಇದ್ಲು ಕುತ್ಕೊಂಡು. ಕರೆಕ್ಟ್ ಇನ್ನೂ 2 ವರ್ಷ ವೆಯ್ಟ್ ಮಾಡ್ಬಿಟ್ಟು ಈ ಡೇಟ್ ಗೆ ಈ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಫೆಬ್ರವರಿ ಡೇಟ್ ಅಲ್ಲಿ ಈ ಟೈಮ್ ಇಲ್ಲಿಗೆ ಬಾ, ಲೇಕ್ ಹೌಸ್ ಅಲ್ಲೇ ನಾ ಇರ್ತೀನಿ, ಬಂದ್ಬಿಡು ಅಂತ ಅಂದ್ಬಿಟ್ಟು ತುಂಬಾ ಕೇಳ್ಕೊಂಡು ಅಳ್ತಾ ದೇವ್ರನ್ನ ಪ್ರೇ ಮಾಡ್ತಾ ಇದ್ಲು. ಅವ್ಳು ಹಿಂಗೆ ಅಳ್ತಾ ಇರ್ಬೇಕಾದ್ರೆ ಹಿಂದೆಗಡೆ ಒಂದ್ ಕಾರ್ ಬಂದ್ ನಿಂತ್ಕೊತ್ತು. ಹೌದು, ಅದ್ ನಾನೇನೆ. ಯಾಕೆ ಅಂದ್ರೆ ಇವಳು ಹಾಕಿದ್ ಲೆಟರ್ ಕರೆಕ್ಟ್ ಆಗಿ ನನ್ ಟೈಮ್ ಬಂತು. ಅದ್ ನೋಡಿದ್ದೆ ಲಾಸ್ಟ್ ಅಲ್ಲಿ ಬರ್ದಿರ 3 ವರ್ಡ್, ಐ ಲವ್ ಯು. ಈ ವರ್ಡ್ ನೋಡಿದ್ದೆ ಅವಳು ಹೇಳ್ದಂಗೆ 2 ವರ್ಷ ಅಲ್ಲ 10 ವರ್ಷ ಕಾಯಕ್ಕೂ ನಾನು ರೆಡಿ ಆಗಿದ್ದೆ. 10 ವರ್ಷ ಕಾದೆ, 2 ವರ್ಷ ಕಾದೆ, ಕರೆಕ್ಟ್ ಆಗಿ ಬಂದೆ. ನನಗೋಸ್ಕರ ಇವಳು ವಿಧಿನೇ ಚೇಂಜ್ ಮಾಡ್ಬಿಟ್ಟಿದ್ದಾಳೆ, ಕಾಲನೇ ಚೇಂಜ್ ಮಾಡ್ಬಿಟ್ಲು. ಯಾರು ಕೂಡ ಯೋಚನೆ ಮಾಡಕ್ ಆಗದೆ ಅದನ್ನ ವಿಷಯ ಮಾಡಲು. ಇಬ್ರು ಒಂದಾದ. ನಮ್ ಸ್ಟೋರಿ ಇಲ್ಲಿಗೆ ಮುಗೀತು. ನಿಮ್ಗೆ ಈ ಫಿಲಂ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಇನ್ನೊಂದ್ಸರಿ ನೋಡಿ, ಅವಾಗ ಇನ್ನೂ ಚೆನ್ನಾಗುತ್ತೆ. ನಾನು ಈ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಚೆನ್ನಾಗಿತ್ತ ಅಂತ ನನಗೆ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ.